ಸರ್, ಕಲಬುರಗಿ ಎಷ್ಟು ಡಿಫ್ರೆಂಟ್ ಅಂತ ಅನ್ಸುತ್ತೆ? ಕಲಬುರ್ಗಿ ಹಿಸ್ಟಾರಿಕಲಿ ಒಂದು ಪೀಸ್ಫುಲ್ ಪ್ಲೇಸ್. ವಕೀಲರೊಬ್ಬರನ್ನ ಕೊಲೆ ಮಾಡಲಾಗಿತ್ತು. ಅದ್ರ ಬಗ್ಗೆ ಯಾವುದು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಅವರಿದ್ದಾರೆ, ಇವರಿದ್ದಾರೆ, ಏನು ಕಾನೂನು ಪ್ರಕಾರವಾಗಿ ಏನಿದೆ ಅದು ಮಾಡ್ತೀವಿ. ಛೋಟಾ ಪಾಕಿಸ್ತಾನ್ ಅಂತ ಹೇಳಿ ಒಂದು ವ್ಯಕ್ತಿ ಘೋಷಣೆ ಕೂಗಿದ್ದ. ಅದು ವಿಡಿಯೋ ವೈರಲ್ ಆಗಿ ಅದು FIR ರಿಜಿಸ್ಟರ್ ಆಗ್ತಿದ್ದಂಗೆ ಫೈನಲ್ ಆಗಿ ನಾವೇನು ಕೆಲಸ ಮಾಡ್ತೀವಿ ಅದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಕೆಲವೊಂದು ಪ್ರಕರಣಗಳು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಒಬ್ಬೊಬ್ರದ್ದು ಒಂದೊಂದು ರೀತಿ ಮೆಂಟಾಲಿಟಿ ಇರುತ್ತೆ. ಯಾರು ತುಂಬಾ ಇಷ್ಟ ಆಗ್ತಾರೆ ಸರ್ ಹೀರೋಗಳಲ್ಲಿ? ಇಷ್ಟು ಸಿಂಪಲ್ ಆಗಿರ್ತಕ್ಕಂಥ ವ್ಯಕ್ತಿ. ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ, NGO ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್. ಇಲ್ಲಿ ತೋಟಗಾರಿಕೆ, ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ. ಕರೆ ಮಾಡಿ 8970416833 ಅಥವಾ 9880547573. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ಇದು ಫ್ರೀಡಮ್ ಟಾಕ್. ನಾನು ಸೈಯದ್ ಹಿದಾಯತ್. ಇವತ್ತು ಕಲಬುರಗಿಯಲ್ಲಿ ನಾನು ಕೂತ್ಕೊಂಡಿದ್ದೀನಿ. ತೊಗರಿಯ ಕಣಜ ಕಲಬುರಗಿ, ಮತ್ತು ಅನೇಕ ವಿಚಾರಗಳಲ್ಲೂ ಕೂಡ ಫೇಮಸ್, ಪೊಲಿಟಿಕಲಿ ಕೂಡ ಸಖತ್ತಾಗಿ ಸೌಂಡ್ ಮಾಡುವಂತಹ ಜಿಲ್ಲೆ. ಅದರ ಜೊತೆಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ನಿಟ್ಟಿನಲ್ಲೂ ಕೂಡ ತುಂಬ ಅಚ್ಚುಕಟ್ಟಾಗಿ ಎಲ್ಲವನ್ನೂ ಕೂಡ ನಿಭಾಯಿಸಿಕೊಂಡು ಹೋಗ್ತಾ ಇರುವಂತಹ ಪೊಲೀಸ್ ಕಮಿಷನರ್ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ, ಶ್ರೀ ಚೇತನ್ ಆರ್ ಅವರು. ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ಕಲಬುರಗಿ ಎಷ್ಟು ಡಿಫ್ರೆಂಟ್ ಅಂತ ಅನ್ಸುತ್ತೆ ಆ್ಯಂಡ್ ಎಷ್ಟು ಸ್ಪೆಷಲ್ ಅಂತ ಅನ್ಸುತ್ತೆ ನಿಮಗೆ ಅಂತ? ನನಗೆ ವೈಯಕ್ತಿಕವಾಗಿ ಕಲಬುರ್ಗಿ ನಗರ ಮತ್ತು ಜಿಲ್ಲೆ ಒಂದು ಸ್ಪೆಷಲ್ ಪ್ಲೇಸಲ್ಲಿದೆ. ಯಾಕಂತಂದರೆ ನಾನು ಕರ್ನಾಟಕಕ್ಕೆ IPS ಅಧಿಕಾರಿಯಾಗಿ ಬಂದಾಗ ಬೆಂಗಳೂರು ಹೊರತುಪಡಿಸಿ ಯೂನಿಫಾರ್ಮ್ ಹಾಕ್ಕೊಂಡು ಬಂದಿದ್ದಂಥ ಸ್ಥಳ ಕಲಬುರ್ಗಿ ನಗರ. ಯಾಕಂದರೆ ನಾನು ಕಲಬುರ್ಗಿ ನಗರದಲ್ಲಿ 2011 ಮತ್ತು 2012ರಲ್ಲಿ ಪ್ರೊಬೇಷನರ್ ಆಗಿ ಬಂದಿದ್ದೆ. ಹಾಗಾಗಿ ಕಲಬುರ್ಗಿ ನನ್ನ ಜೀವನದಲ್ಲಿ ಯಾವಾಗಲೂ ಕೂಡ ಒಂದು ಸ್ಪೆಷಲ್ ಪ್ಲೇಸ್ ಆಗಿದ್ದೇ ಇರುತ್ತೆ. ಅನ್ಕೊಂಡಿದ್ರಾ ಲೈಕ್ ಪ್ರೊಬೇಷನರ್ ಆಗಿ ಬಂದದ್ದ ಪ್ಲೇಸಿಗೆ ಕಮಿಷನರ್ ಆಗಿ ಬರ್ತೀನಿ ಅಂತ? ಇಲ್ಲ, ಅನ್ಕೊಂಡಿರ್ಲಿಲ್ಲ. ಓಕೆ, ಒಂದು ಅವಕಾಶ ಸಿಕ್ಕಿದೆ ಮತ್ತೊಮ್ಮೆ ಕಲಬುರ್ಗಿ ನಗರದಲ್ಲಿ ಒಂದು ಸೇವೆ ಮಾಡ್ತಕ್ಕಂಥದ್ದು. ಓಕೆ, ಹಾಗಾಗಿ ಬಹಳ ಸಂತೋಷ ಆಗುತ್ತೆ. ಸರ್, ಅನೇಕ ಕಡೆಗಳಲ್ಲಿ ಸರ್ವಿಸ್ ಮಾಡಿರ್ತೀರಿ. ಒಂದೊಂದು ಸ್ಥಳ ಕೂಡ ಒಂದೊಂದು ವೈಶಿಷ್ಟ್ಯತೆ, ಅದರ ಜೊತೆಗೆ ಒಂದೊಂದು ಅನುಭವ ಕೊಡುತ್ತೆ. ಹೇಗಿತ್ತು ಬೇರೆ ಬೇರೆ ಕಡೆಗಳಲ್ಲಿನ ಅನುಭವ ಅಂತ? ಈ ಸರ್ಕಾರಿ ಸೇವೆನಲ್ಲಿ ಜೊತೆಗೆ IPS ಸೇವೆನಲ್ಲಿ ನನಗೆ ಆದಂಥ ಒಂದು ಅಡ್ವಾಂಟೇಜ್ ಅಂತ ಅಂದರೆ ಸಾಕಷ್ಟು ಪ್ಲೇಸ್ಗಳನ್ನು ನಾನು ಈ ಸರ್ವಿಸ್ನಾಗೆ ಸೇರೋದ್ರಿಂದ ನೋಡ್ತಾ ಇದ್ದೀನಿ. ಸಾಕಷ್ಟು ಜನಗಳ ಜೊತೆ ಬೇರೆ ಬೇರೆ ಥರದ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥದ್ದು ಬೇರೆ ಬೇರೆ ಥರ ಒಪಿನಿಯನ್ ಇರ್ತಕ್ಕಂಥ ಜನಗಳನ್ನು ಭೇಟಿ ಮಾಡ್ತಿದ್ದೀನಿ. ಅದು ಈ ಸೇವೆಗೆ ಸೇರಿರೋದ್ರಿಂದ ಆಗಿರ್ತಕ್ಕಂಥ ಒಂದು ಅಡ್ವಾಂಟೇಜ್. ಒಂದೊಂದು ಪ್ರದೇಶದಲ್ಲಿ ಅಲ್ಲಿನ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇರ್ಬೋದು, ಅಥವಾ ಅಲ್ಲಿನ ಜಿಯೋಗ್ರಫಿಕಲ್ ಲೊಕೇಶನ್ ಮೇಲೆ ಇರ್ಬೋದು, ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಸ್ವಲ್ಪ ಕರ್ನಾಟಕದಲ್ಲಿ ಎಲ್ಲ ಜನಗಳು ಭಾಳ ಮೃದು ಸ್ವಭಾವದವರಾಗಿರ್ತಾರೆ, ಭಾಳ ಸಜ್ಜನರಿದ್ದಾರೆ ಅಂತ ಅಂದರೂ ಕೂಡ ಅಲ್ಲಿ ಒಂದು ಸ್ಥಳಗಳಿಗೆ ಹೋದಾಗ ಅಲ್ಲಿ ಸ್ವಲ್ಪ ಒಂದು ಡಿಫ್ರೆನ್ಸ್ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಬಟ್ ಒಟ್ಟಾರೆಯಾಗಿ ಎಲ್ಲ ಕಡೆಯಲ್ಲೂ ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಎಲ್ಲ ಕಡೆಯಲ್ಲೂ ಜನಗಳು, ಸಾರ್ವಜನಿಕರು ಭಾಳ ಸೌಮ್ಯವಾಗಿದ್ದಾರೆ ಮತ್ತು ಅಧಿಕಾರಿಗಳಿಗೆ ಗೌರವ ಕೊಡ್ತಾರೆ ಮತ್ತು ಏನಾರೋ ಪ್ರಾಬ್ಲಮ್ಗಳು ಬಂದರೆ ನಮ್ಮ ಗಮನಕ್ಕೆ ತರ್ತಾರೆ. ಹಾಗಾಗಿ ಒಂದು ಒಳ್ಳೆಯ ಉತ್ತಮ ಬಾಂಧವ್ಯವನ್ನು ನಾನು ಎಲ್ಲ ಕಡೆನೂ ಹೊಂದಿದ್ದೀನಿ ಅನ್ನೋದು ಸಂತೋಷ. ಓಕೆ ಸರ್, ಲೈಕ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಾಗ ಅಥವಾ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಾವು ಶಿಫ್ಟ್ ಆಗುವಂತಹ ಸಂದರ್ಭದಲ್ಲಿ ಈಗಷ್ಟೇ ಕಂಫರ್ಟ್ ಝೋನಿಗೆ ಬರ್ತಾ ಇದ್ವಿ, ಮತ್ತು ಇನ್ನೊಂದು ಕಡೆ ಹೋಗಿ ಹೊಂದ್ಕೋಬೇಕು, ಅಲ್ಲಿನ ವೆದರ್ ಹೇಗಿರುತ್ತೋ ಅಥವಾ ಅಲ್ಲಿನ ಅಟ್ಮಾಸ್ಫಿಯರ್ ಹೇಗಿರುತ್ತೋ ಅನ್ನೋಂಥದ್ದು ಗೊಂದಲಗಳು ಸಹಜವಾಗಿದ್ದೇ ಇರುತ್ತೆ. ಆ ಥರದನ್ನು ಯಾವ ಥರ ಫೇಸ್ ಮಾಡ್ತೀರಿ ಅಂತ? ನಾವು ಎಸ್ಪೆಷಲಿ ವೆದರು ಅಥವಾ ಅದ್ರ ಬಗ್ಗೆ ಯಾವುದು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ನಾನು ಐ ಆಲ್ವೇಸ್ ಫೀಲ್ ಕಂಫರ್ಟ್ ಝೋನಲ್ಲಿ ಯಾವಾಗಲೂ ಇರಬಾರ್ದು ಅಂತ. ಕರೆಕ್ಟ್. ಯಾವಾಗ ನಾವು ಕಂಫರ್ಟ್ ಝೋನಲ್ಲಿ ಇರ್ತೀವಿ ಆಗ ವಿ ಕಾಂಟ್ ಗಿವ್ 100%. ಸೊ ಯಾವಾಗ್ಲೂ ಏನಾರ ಒಂದು ವಸ್ತುನ ಕಲಿಯೋದಕ್ಕೆ ಅವಕಾಶ ಸಿಗ್ತಕ್ಕಂಥದ್ದು ಕಂಫರ್ಟ್ ಝೋನಿಂದ ಆಚೆ ಬಂದರೆ ಮಾತ್ರ. ಹಾಗಾಗಿ ಯಾವುದಾದ್ರು ಒಂದು ಟ್ರಾನ್ಸ್ಫರ್ ಆದರೂ ಐ ಡೋಂಟ್ ಮೈಂಡ್ ಗೋಯಿಂಗ್ ಟು ದಟ್ ಪ್ಲೇಸ್. ಮತ್ತು ಅಲ್ಲಿಗೆ ಹೋದಾಗ ಒಂದು ಹೊಸ ಅನುಭವ ಆಗುತ್ತೆ, ಹೊಸ ಜನ ಸಿಗ್ತಾರೆ, ಹೊಸದಾದ ಒಂದು ಅಲ್ಲಿರ್ತಕ್ಕಂಥ ಜನಗಳಿಂದ ನಾವು ಕಲಿತೀವಿ.
ಕರೆಕ್ಟ್. ನಮ್ಮ ಪೊಲೀಸ್ ಕೆಲಸದಲ್ಲಾಗಿರ್ಬೋದು ಅಥವಾ ಅಡ್ಮಿನಿಸ್ಟ್ರೇಷನ್ ಕೆಲಸದಲ್ಲಾಗಿರ್ಬೋದು, ಅಲ್ಲಿಂದ ಒಂದು ಹೊಸದಾಗಿ ಒಂದು ಕಲ್ತ್ಕೊಳ್ಳೋಂಥ ಒಂದು ಅವಕಾಶ ಸಿಗುತ್ತೆ. ಸರ್, ಪ್ರಮೋಷನ್ನ ಹೇಗೆ ಎಕ್ಸೆಪ್ಟ್ ಮಾಡ್ಕೋತೀವೋ ಅದ್ರ ಜೊತೆಗೆ ಟ್ರಾನ್ಸ್ಫರ್ನು ಕೂಡ ಹಾಗೆ ಎಕ್ಸೆಪ್ಟ್ ಮಾಡ್ಕೋಬೇಕು ಅನ್ನುವಂಥದ್ದು. ಎಸ್ಪೆಷಲಿ ಗೌರ್ಮೆಂಟ್ ಜಾಬಲ್ಲಿ ಪ್ರಮೋಷನ್ಸು ಮತ್ತು ಟ್ರಾನ್ಸ್ಫರ್ಸು ಮತ್ತು ರಿಟೈರ್ಮೆಂಟ್ ದೇರ್ ಆಲ್ ಪಾರ್ಟ್ ಆಫ್ ಅವರ್ ಜಾಬ್. ಅದರಿಂದ ಅವ್ರ ಬಗ್ಗೆ ನಾವು ಜಾಸ್ತಿ ವಿಚಾರ ಮಾಡೋದಕ್ಕೆ ಹೋಗೋದಿಲ್ಲ. ಓಕೆ ಸರ್, ಯಾವುದೇ ಒಂದು ಪ್ರಕರಣ ಲೈಕ್ ಅದನ್ನು ಭೇದಿಸುವಂಥ ಸಂದರ್ಭದಲ್ಲಿ ಸಹಜವಾಗಿ ಕೆಲವೊಂದು ಪ್ರಕರಣಗಳು ತುಂಬ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ನಿಮ್ಮ ಲೈಫ್ ಕರಿಯರಲ್ಲಿ ತೆಗೆದುಕೊಂಡಾಗ ಯಾವುದಾದ್ರೂ ಆ ಥರದ ಪ್ರಕರಣಗಳಿದೆಯಾ ತುಂಬ ಡಿಸ್ಟರ್ಬ್ ಮಾಡಿದ್ದಂಥದ್ದು? ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡಾಯ್ತಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಅಂದರೆ ಕೆಲವು ಟೈಮ್ ಏನಾಗುತ್ತೆ, ಮೈಂಡ್ ಸ್ವಲ್ಪ ಜಾಸ್ತಿ ಕ್ರೂಯಾಲಿಟಿನಲ್ಲಿ ಅಲ್ಲಿ ನೋಡಿದಾಗ ಅಥವಾ ಯಾವ್ದಾರ ಒಂದು ವಿಕ್ಟಿಮ್ಗೆ, ಅದು ಎಸ್ಪೆಷಲಿ ಮಹಿಳೆಯರಾಗಿದ್ದಾಗ ಅಥವಾ ಮಕ್ಳುಗಳಿಗಾಗಿದ್ದಾಗ ಆ ವಿಕ್ಟಿಮ್ಗಳ ಮೇಲೆ ದೌರ್ಜನ್ಯ ಆಗಿದ್ದ ಟೈಮಲ್ಲಿ ವಿ ವಿಲ್ ಆಲ್ಸೋ ಫೀಲ್ ಸ್ಯಾಡ್. ಯಾಕಂದರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಓಕೆ, ಆಲ್ರೆಡಿ ಏನಂದರೆ ಅದು ಆಲ್ರೆಡಿ ಇನ್ಸಿಡೆಂಟ್ ಆಗೋಗ್ಬಿಟ್ಟಿದೆ, ನಾವು ತಡೆಗಟ್ಟಕ್ಕಾಗಿಲ್ಲ ಅಥವಾ ತಡೆಗಟ್ಟಕ್ಕಾಗಂಥ ಚಾನ್ಸ್ ಇಲ್ಲ. ಬಟ್ ನಮ್ಮ ಕೈಲಾಗೋದು ಮುಂದಿನ ಕೆಲಸದಲ್ಲಿ ಏನು ಆರೋಪಿಗೆ ಹಿಡಿದು ಶಿಕ್ಷೆ ಕೊಡ್ತಕ್ಕಂಥದ್ದು ನಮ್ಮ ಕೈಲಾದಂಥ ಒಂದು ಕೆಲಸವನ್ನು ನಾವು ಆಗ ಇನ್ನೂ ಜಾಸ್ತಿ ಒಂದು ಹೌದು ಇದರಲ್ಲಿ ವಿಕ್ಟಿಮ್ಗೆ ಶಿಕ್ಷೆ ವಿಕ್ಟಿಮ್ಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ಮನಸ್ಥಿತಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಓಕೆ ಸರ್, ಈಗಾಗಲೇ ಕಲಬುರಗಿಗೆ ಬಂದು 1 ವರ್ಷ 1 ತಿಂಗಳಾಗ್ತಾ ಬರ್ತಾ ಇದೆ. ಲೈಕ್ ಕ್ರೈಮ್ ರೇಟ್ಸ್ನ ನೋಡಿದಾಗ ಎಸ್ ನಾವು ಸಕ್ಸಸ್ ಆಗಿದ್ದೀವಿ ಇದನ್ನು ಅವಾಯ್ಡ್ ಮಾಡುವಂಥದ್ರಲ್ಲಿ ಅನ್ನುವಂಥ ಒಂದು ಫೀಲ್ ಇದ್ದೇ ಇರುತ್ತೆ. ನೀವು ಹೇಗೆ ನೋಡ್ತೀರಿ ಆ ರೇಷಿಯೋನ ಅಂತ? ಅಲ್ಲ, ಕ್ರೈಮ್ ರೇಟ್, ಕ್ರೈಮ್ ರೇಷಿಯೋ, ಸಕ್ಸಸ್ ಎಲ್ಲ ಯಾವ ರೀತಿ ಡಿಪೆಂಡ್ ಆಗುತ್ತೆ ಅಂತಂದರೆ, ಈಗ ಪೊಲೀಸ್ ಇಲಾಖೆಯಲ್ಲಿ 2-3 ಥರದ ಅಪರಾಧಗಳಾಗ್ತವೆ. ಒಂದು ಡೈರೆಕ್ಟಾಗಿ ಸಾರ್ವಜನಿಕರ ಮೇಲೆ ಆಗ್ತಕ್ಕಂಥದ್ದು, ಫಾರ್ ಎಕ್ಸಾಂಪಲ್ ಅವ್ರದ್ದು ಮನೆ ಕಳ್ತನ ಆಗ್ತಕ್ಕಂಥದ್ದು ಅಥವಾ ಅವ್ರದ್ದು ಚೈನ್ ಸರಾನ ಕಿತ್ಕೊಂಡು ಹೋಗ್ತಕ್ಕಂಥದ್ದು, ಅವ್ರ ಮನೆಯಲ್ಲಿ ಏನಾರ ಡಕಾಯಿತಿ ಮಾಡ್ತಕ್ಕಂಥದ್ದು ಅಥವಾ ಅವ್ರ ಮನೆಯಲ್ಲಿ ಇರ್ತಕ್ಕಂಥದ್ದು ವಸ್ತುಗಳನ್ನ DHPT ಮಾಡ್ತಕ್ಕಂಥದ್ದು, ಇದು ಒಂದು ಥರದ ಅಫೆನ್ಸ್ಗಳು. ಈ ಅಫೆನ್ಸ್ಗಳನ್ನು ನಾವು ಕಲಬುರಗಿನಲ್ಲಿ ತಡೆಗಟ್ಟೋದಕ್ಕೆ ಏನು ಮಾಡಿದ್ದೀವಿ, ಯಾವುದೇ ಫಸ್ಟ್ ಒಂದು ಅಫೆನ್ಸ್ ಪ್ರಿವೆಂಟ್ ಆಗಬೇಕು ಅಂದರೆ ಮುಂಚೆ ಯಾರು ಅಫೆನ್ಸ್ ಮಾಡಿದ್ರೆ ಆ ಅಕ್ಯೂಸ್ಡ್ನ ನಾವು ಅರೆಸ್ಟ್ ಮಾಡಬೇಕು. ಆ ಅಕ್ಯೂಸ್ಡ್ ಅರೆಸ್ಟ್ ಮಾಡಿ ಅವನಿಗೆ ಶಿಕ್ಷೆ ಕೊಡಿಸಿದ್ರೆ ಅವನು ಮತ್ತೊಮ್ಮೆ ಇನ್ನೊಂದ್ಸಲ ಆ ಕೆಲಸವನ್ನು ಮಾಡಲ್ಲ. ಕರೆಕ್ಟ್. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ನಾವು ಅಕ್ಯೂಸ್ಡ್ನ ಅರೆಸ್ಟ್ ಮಾಡ್ತೀವಿ, ಅರೆಸ್ಟ್ ಮಾಡಿದ್ಮೇಲೆ ಅವ್ನು ಜೈಸಿಗೆ ಹೋಗ್ತಾನೆ, ಜೈಸಿಯಿಂದ ಆದಮೇಲೆ ಅವನು ಮತ್ತೆ ಬೇಲ್ ತಗೋತಾನೆ, ಮತ್ತೆ ಅದೇ ಕಳ್ತನ ಮಾಡೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಈಗ ಕಲಬುರಗಿ ನಗರದಲ್ಲಿ ನಾವು ಹೆಚ್ಚಾಗಿ ಯಾರನ್ನ ನಾವು ಅರೆಸ್ಟ್ ಮಾಡಿದ್ವಿ, ಅವನದು ನೆಕ್ಸ್ಟ್ ಪ್ರೋಸೆಸ್ ಕೋರ್ಟಲ್ಲಿ ಏನಾಗ್ತಾ ಇದೆ, ಅವನಿಗೆ ಬೇಲ್ ಸಿಕ್ತಾ, ಬೇಲ್ ಸಿಕ್ಕಿದ್ರೆ ಯಾವ ಕಾರಣಕ್ಕೆ ಬೇಲ್ ಸಿಕ್ತು, ಆ ಬೇಲ್ ಸಿಕ್ಕೋದನ್ನು ನಾವು ಯಾವ ರೀತಿ ಕ್ಯಾನ್ಸಲ್ ಮಾಡ್ಬೋದು, ಅಥವಾ ಬೇಲ್ ಸಿಕ್ಕಿದ ಮೇಲೆ ಅವ್ನು ಯಾವ ರೀತಿ ಕೆಲಸ ಮಾಡ್ತಿದ್ದಾನೆ ಪ್ರಪಂಚಕ್ಕೆ ವಾಪಸ್ ಬಂದಮೇಲೆ, ನಾವು ಅದನ್ನು ಒಂದು ಅವಕಾಶ ಕೊಡಬೇಕು. ಅವ್ನು ಯಾವಾಗಲೂ ನಾವು ಕಳ್ಳ ಅಂತ ನೋಡೋಕ್ಕಲ್ಲ. ವಾಪಸ್ ಬಂದಮೇಲೆ ಅವನು ಕರೆಕ್ಟಾಗಿ ಯಾವುದೋ ಒಂದು ಕಡೆ ಕೆಲಸ ಮಾಡ್ತಿದ್ದಾನ, ಅವ್ನು ಅರ್ನಿಂಗ್ ಪ್ರಾಪರ್ ವೇನಲ್ಲಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ವಾಚ್ ಮಾಡ್ತೀವಿ. ಎರಡನೇದು, ಅವ್ನು ಸಾಕಷ್ಟು ಕೇಸ್ಗಳಲ್ಲಿ ಅಫೆಂಡರ್ ಆಗಿದ್ರೆ ಅವ್ನಿಗೆ ಬೇಲ್ ಕ್ಯಾನ್ಸಲೇಷನ್ ಮಾಡೋದು ಮತ್ತು ಆ ಟ್ರಯಲ್ ಪ್ರೋಸೆಸ್ನ ಮಾನಿಟ್ರ್ ಮಾಡೋದನ್ನು ಕೂಡ ನಾವು ಮಾಡ್ತೀವಿ. ಆದಾಗ ಯಾರು ಅಪರಾಧಿಗೆ ಆಲ್ರೆಡಿ ಒಂದ್ಸಲ ಅರೆಸ್ಟ್ ಮಾಡಿದ ಮೇಲೆ ಅವನ ಬೇಲೆ ಜಾಸ್ತಿ ನಾವು ವಾಚ್ ಮಾಡ್ತಾ ಇದ್ರೆ ಮತ್ತೊಮ್ಮೆ ಅವನ ಅಪರಾಧದಲ್ಲಿ ತೊಡಗೋದು ಕಡಿಮೆ ಆಗುತ್ತೆ, ಮತ್ತು ಅಫೆನ್ಸ್ ಮಾಡೋದು ಕಡಿಮೆ ಆಗುತ್ತೆ. ಹಾಗಾಗಿ ಅಫೆನ್ಸ್ಗಳು ಕೂಡ ಕಡಿಮೆ ಆಗುತ್ತೆ. ಎರಡನೇದು, ಕೆಲವು ಟೈಮು ಒಂದು ವರ್ಷ 2 ವರ್ಷ ಅವ್ನು ಮಾಡಿರಲ್ಲ, ಮತ್ತೊಮ್ಮೆ ಮಾಡೋಕ್ಕೆ ಶುರು ಮಾಡ್ತಾನೆ, ಅಥವಾ ಕೆಲವು ಟೈಮ್ ಫಸ್ಟ್ ಟೈಮ್ ಅಫೆಂಡರ್ಸ್ಗಳಿರ್ತಾರೆ. ಆಮೇಲೆ ಕಲಬುರಗಿ ನಗರ ಮಹಾರಾಷ್ಟ್ರ ಮತ್ತು ತೆಲಂಗಾಣಕ್ಕೆ ನಿಯರ್ ಇರೋದ್ರಿಂದ ಬೇರೆ ರಾಜ್ಯದಿಂದ ಬಂದು ಅಫೆನ್ಸ್ ಮಾಡ್ತಕ್ಕಂಥವ್ರು ಇರ್ತಾರೆ. ಅವ್ರ ಮೇಲೂ ಕೂಡ ನಾವು ಒಂದು ಸ್ವಲ್ಪ ನಿಗಾ ವಹಿಸ್ಬೇಕಾಗುತ್ತೆ. ಅಂಥವ್ರ ಮೇಲೆ ನಿಗಾ ವಹಿಸ್ಬೇಕು ಅಂದರೆ ನಮ್ಮ ನೈಟ್ ಬಿಟ್ಸ್ಗಳನ್ನ ನಾವು ಪ್ರಾಪರ್ ಆಗಿ ಮಾಡಿಸ್ಬೇಕಾಗುತ್ತೆ. ಸೊ ಆ ಎಲ್ಲ ವಿಧದಲ್ಲಿ ಒಂದು 2-3 ಅಪ್ರೋಚ್ ಕಡೆಯಿಂದ ಮಾಡಿದ್ರೆ ಸ್ವಲ್ಪ ನಾವು ಕ್ರೈಮನ್ನು ಕಡಿಮೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಓಕೆ ಸರ್, ಖಾಕಿ ಹಾಕಿಕೊಳ್ಳೋದು ಒಂದು ಕನಸಾದರೆ ಆ ಕನಸಿಗೂ ಮೀರಿದಂತಹದ್ದು ಕಮಿಷನರ್ ಆಗುವಂಥದ್ದು. ಲೈಕ್ ಹೇಗೆ ನೋಡ್ತೀರಿ ಸ್ಟ್ರಗಲ್ ಮತ್ತು ಸಕ್ಸಸ್ಸನ್ನು ಲೈಫಲ್ಲಿ ಅಂತ? ಅಲ್ಲ, ನಾವು ಏನಕ್ಕೆ ನಾವು ಈ ಸರ್ವಿಸಿಗೆ ಬಂದಿದ್ದೀವಿ ಅಂತ ಅಂದರೆ, ಒಂದು ಸಾರ್ವಜನಿಕರಿಗೆ ಒಂದು ನಮ್ಮದು ಏನು ಒಳ್ಳೆಯ ಒಂದು ಸೇವೆಯನ್ನು ಕೊಡಬೇಕು ಅಂತೇಳಿ. ಹಾಗಾಗಿ SP ಆಗಿದ್ದಾಗಲೂ ಅಷ್ಟೇ, ಈಗ ಕಮಿಷನರ್ ಆಗಿ ಕಲಬುರಗಿ ನಗರದಲ್ಲಿ ಬಂದಾಗಿದ್ದಲೂ ಅಷ್ಟೇ, ಫೈನಲ್ ಆಗಿ ನಾವೇನು ಕೆಲಸ ಮಾಡ್ತೀವಿ ಅದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಕರೆಕ್ಟ್. ಸಾರ್ವಜನಿಕರು ಅವರು ಒಂದು ಹೌದಪ್ಪ ನಮಗೆ ಒಂದು ಪೊಲೀಸ್ ಸೇವೆಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನೋ ಒಂದು ಮನಸ್ಥಿತಿಯನ್ನು ನಾವು ಮಾಡಬೇಕು. ಇದು
ನನ್ನ ಒಬ್ಬನಿಂದ ಆಗೋದಿಲ್ಲ, ಯಾಕಂದ್ರೆ ಇದು ಕಂಪ್ಲೀಟ್ ಇಟ್ಸ್ ಎ ಟೀಮ್ ವರ್ಕ್. ನಾವು ನಮ್ಮ ಎಲ್ಲ ಕೊಲೀಗ್ಸ್ಗಳ ಜೊತೆ ಏನು ಸಾರ್ವಜನಿಕರ ಎಕ್ಸ್ಪೆಕ್ಟೇಷನ್ ಇದೆ ಅದ್ರ ಬಗ್ಗೆ ಅವ್ರಿಗೆ ಮನದಟ್ಟು ಮಾಡಿ ಅದನ್ನ ಎಲ್ಲರಿಗೂ ತಿಳಿಸಿ ಟೋಟಲ್. ಯಾಕಂದ್ರೆ ಸಾಕಷ್ಟು ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ ನಿಂತಿರ್ತಕ್ಕಂಥದ್ದು ಕಾನ್ಸ್ಟೇಬಲ್ಸ್ ಮತ್ತೆ ಹೆಡ್ ಕಾನ್ಸ್ಟೇಬಲ್ಸ್, ಅವರು ಪಬ್ಲಿಕ್ನ ಡೇ ಟು ಡೇ ಜಾಸ್ತಿ ಮೀಟ್ ಮಾಡ್ತಾರೆ. ಸೊ ಅವ್ರ ಮನಸ್ಥಿತಿನಲ್ಲಿ ನಾವು ಇದನ್ನ ತರಿಸ್ಬೇಕು. ಸಾರ್ವಜನಿಕರಿಗೆ ನಾವು ಒಂದು ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಒಂದು ಸೇವೆಯನ್ನ ಕೊಡ್ತಕ್ಕಂಥದ್ದು, ಸಾರ್ವಜನಿಕರು ಇರ್ಬೇಕಾದ್ರೆ ಆ ಜೊತೆ ಮಾತಾಡ್ಬೇಕಾದ್ರೆ ಇರ್ಬೋದು, ಅವ್ರ ಜೊತೆ ಹೋಗಿ ಇಂಟ್ರಾಕ್ಷನ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಅವರಲ್ಲಿ ಒಂದು ಚೇಂಜಸ್ನ ತಗೊಂಬರೋದ್ರಿಂದ ನಾವು ಒಳ್ಳೆಯ ಒಂದು ಸೇವೆಯನ್ನು ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಓಕೆ ಸರ್, ಅನೇಕ ಕ್ರೈಮ್ ಸ್ಪಾಟ್ಗಳನ್ನು ನೋಡಿರ್ತೀರಿ ಮತ್ತು ಅನೇಕ ಘಟನೆಗಳನ್ನು ತುಂಬ ಹತ್ತಿರದಿಂದ ನೋಡಿರ್ತೀರಿ. ಮೆಂಟಲಿ ಎಷ್ಟು ಸ್ಟ್ರಾಂಗ್ ಆಗಿರಬೇಕಾಗ್ತದೆ ಈ ಫೀಲ್ಡಲ್ಲಿ ಬಂದಾಗ ಅಂತ? ಅಂದರೆ ಈ ಫೈನಲಿ ಏನಾಗುತ್ತೆ, ನಮಗೆ ಟ್ರೈನಿಂಗಲ್ಲೇ ಇದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಒಂದು ಎಕ್ಸ್ಪೋಜರ್ ಇರುತ್ತೆ. ಅದಾದಮೇಲೆ ಮತ್ತೆ ಒಂದು ಫೀಲ್ಡ್ ಟ್ರೈನಿಂಗ್ ಅಂತ ಇರುತ್ತೆ. ಆ ಟೈಮಲ್ಲೂ ಕೂಡ ನಾವು ಸಾಕಷ್ಟು ಈನಸ್ ಕೇಸ್ ಸ್ಪಾಟ್ಗಳನ್ನ ವಿಸಿಟ್ ಮಾಡ್ತೀವಿ. ಅದಾದ ನಂತರ ನಾವು ನೆಕ್ಸ್ಟ್ ಸ್ಪಾಟ್ ವಿಸಿಟ್ ಮಾಡಿದಾಗ ವಿ ವಿಲ್ ಥಿಂಕ್ ಆಫ್ ಹೌ ಟು ಡಿಟೆಕ್ಟ್ ದಿಸ್ ಕ್ರೈಮ್. ಯಾಕಂದರೆ ಯಾವುದೋ ಒಂದು ಸ್ಪಾಟ್ಗೆ ಹೋದಾಗ ಅಲ್ಲಿ ಎಮೋಷನ್ಗೆ ಒಳಗಾಗೋ ಅಂಥದ್ದು ಅಥವಾ ಅದ್ರ ಬಗ್ಗೆ ಜಾಸ್ತಿ ನಮಗೆ ಭಯಭೀತರಾಗೋಂಥದ್ದು ಪೊಲೀಸಲ್ಲಿ ನಾವು ಕಂಡು ಬರೋಲ್ಲ. ಯಾಕಂದರೆ ನಮ್ಮ ಡ್ಯೂಟಿ ಏನಿದೆ, ಏನು ಘಟನೆ ಆಗಿದೆ ಅದರಲ್ಲಿ ಯಾರು ವಿಕ್ಟಿಮ್ ಇರ್ತಾರೆ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥದ್ದು. ಆ ಆ್ಯಂಗಲಲ್ಲಿ ನಾವು ಒಂದು ಸ್ಪಾಟ್ ವಿಸಿಟ್ ಮಾಡಿದಾಗ ಚೆಕ್ ಮಾಡ್ತೀವಿ. ಅದರಲ್ಲಿ ನಮ್ಮ ಏನು ಜೂನಿಯರ್ ಆಫೀಸರ್ಸ್ ಇರ್ತಾರೆ, ಆ ಸ್ಪಾಟ್ ವಿಸಿಟ್ ಮಾಡಿದಾಗ ಅವ್ರಿಗೆ ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ, NGO ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್. ಇಲ್ಲಿ ತೋಟಗಾರಿಕೆ, ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ. ಕರೆ ಮಾಡಿ 8870416833 ಅಥವಾ 9880547573. ಏನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು, ಓಕೆ, ಈ ಕೇಸನ್ನ ಫಾಲೋ ಅಪ್ ಮಾಡ್ಬೇಕು ಅಂಥದ್ರ ಬಗ್ಗೆ ನಾವು ಹೆಚ್ಚು ಗಮನ ಹರಿಸ್ತೀವಿ. ಯಾಕಂದರೆ ನನ್ನ ಅನಿಸಿಕೆ 1 year 2 years ಆಗ್ತಿದ್ದಂಗೆ ಸರ್ವಿಸಿಗೆ ಸೇರ್ಕೊಂಡ್ಮೇಲೆ ಯಾವುದೋ ಒಂದು ಸ್ಪಾಟ್ ವಿಸಿಟ್ ಮಾಡಿದ್ಮೇಲೆ ನಮ್ಮ ಮೇನ್ ಏಮ್ ಏನಿರುತ್ತೆ, ಓಕೆ ಅಲ್ಲಿ ಏನಿರ್ತಾರೆ ವಿಕ್ಟಿಮ್ಗೆ ಅವ್ರಿಗೆ ಯಾವ ರೀತಿ ನ್ಯಾಯ ಕೊಡಿಸ್ಬೋದು, ಮತ್ತು ಈ ಕೇಸಲ್ಲಿ ಪ್ರಾಪರಾಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನಮ್ಮ ಕೊಲೀಗ್ಸ್ಗಳಿಗೆ, ಜೂನಿಯರ್ ಕೊಲೀಗ್ಸ್ಗಳಿಗೆ ಯಾವ ರೀತಿ ನಾವು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಮತ್ತು ಡೈರೆಕ್ಷನ್ಸ್ ಕೊಡಬೇಕು ಅನ್ನೋ ಒಂದು ಇದರಿಂದ ನೋಡ್ತೀವಿ. ಓಕೆ, ಯಾವುದೇ ಒಬ್ಬ ವ್ಯಕ್ತಿಗೆ ತಾನು ಹೋದಂತಹ ಸ್ಥಳದ ಒಂದು ವಾತಾವರಣ ಹೇಗಿರುತ್ತೋ ಆ ವಾತಾವರಣಕ್ಕೆ ತಕ್ಕಂತೆ ಆತ ಕೂಡ ಬದಲಾಗ್ತಾನೆ. ಎಲ್ಲಿ ಖುಷಿ ಇರುತ್ತೋ ಅಲ್ಲಿ ಖುಷಿಯಾಗಿರ್ತಾನೆ. ಅಳ್ತಾ ಇರುವಂತಹ ಸಂದರ್ಭದಲ್ಲಿ ಕಣ್ಣಲ್ಲಿ ಸಹಜವಾಗಿ ನೀರು ಬಂದ್ಬಿಡುತ್ತೆ. ಈಗ ಎಷ್ಟೋ ಕಡೆಗಳಲ್ಲಿ ಕೊಲೆಗಳಾದಂತಹ ಸಂದರ್ಭದಲ್ಲಿ, ಸಾವು ನೋವಾದಂತಹ ಸಂದರ್ಭದಲ್ಲಿ ಕುಟುಂಬದವರು ಕಣ್ಣೀರಿಡ್ತಾ ಇರ್ತಾರೆ. ಅದನ್ನು ನೋಡಿದಾಗ ಯಾವತ್ತೂ ಕೂಡ ಭಾವನೆಗಳು ಬರೋದಿಲ್ವಾ ಅಂತ? ಅಲ್ಲ, ಯಾವ್ದಾರ ಒಂದು ಸ್ಪಾಟ್ ವಿಸಿಟ್ ಮಾಡಿದಾಗ ಅಲ್ಲಿ ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಆಗಿರುತ್ತೆ, ಪಾಪ ಅವರು ಮನೆಯವ್ರನ್ನಲ್ಲಿ ಒಂದು ಯಾರು ತೀರ್ಕೊಂಡಿರ್ತಾರೆ, ನಾವು ಅಂಥವ್ರ ಜೊತೆ ಮಾತಾಡ್ಬೇಕಾದ್ರೆ ವಿ ಶುಡ್ ಆಲ್ಸೋ ಬಿ ಮೋರ್ ಸ್ವಲ್ಪ ಸಾವಧಾನವಾಗಿ ಮಾತಾಡ್ಬೇಕಾಗುತ್ತೆ. ನಾನು ಅಂತಲ್ಲ, ಯಾರೇ ಆಫೀಸರ್ಸ್ ಅದನ್ನ ನಾವು ಹೇಳ್ತೀವಿ. ನಾನು ಮಾತಾಡ್ಬೇಕಾದ್ರೆ ಅವ್ರಿಗೆ ಒಂದು ಸ್ವಲ್ಪ ನಾವು ಹೌದು ಇದರಲ್ಲಿ ಈ ಥರ ಆಗಿದೆ, ನಾವು ನಿಮ್ಗೆ ನ್ಯಾಯ ಕೊಡಿಸ್ತೀವಿ ಅನ್ನೋದು ಒಂದು ನಂಬಿಕೆಯನ್ನು ಅವ್ರ ಮೇಲೆ ಇದು ಮಾಡಬೇಕಾಗತ್ತೆ. ಅವ್ರಿಗೆ ಬೇರೆ ಬೇರೆ ಸಹಾಯ ಬೇಕಾಗುತ್ತೆ ಆ ಸಂದರ್ಭದಲ್ಲಿ. ಯಾಕೆಂದರೆ ಅವ್ರಿಗೆ ಪೊಲೀಸ್ ಪ್ರೊಸೀಜರ್ಸ್ ಗೊತ್ತಿರಲ್ಲ, ಮತ್ತು ಅವ್ರದ್ದು ಬೇರೆ ಬೇರೆ ಪ್ರಾಬ್ಲಮ್ಗಳು ಆ ಟೈಮಲ್ಲಿ ಶುರು ಆಗ್ಬೋದು. ಅದ್ರ ಬಗ್ಗೆನೂ ಕೂಡ ನಾವು ಯಾವ ರೀತಿ ಮಾಡಬೇಕು ಅಂತ ಅವ್ರಿಗೊಂದು ಸ್ವಲ್ಪ ಹೇಳ್ಕೊಡ್ಬೇಕಾಗತ್ತೆ. ಎಮೋಷನ್ಗೆ ನಾವೇ ಒಳಗಾದ್ರೆ ನಮ್ಮ ಮೇಲೆ ಜನಗಳು ನಂಬಿಕೆನ ಸ್ವಲ್ಪ ಏನಪ್ಪ ಇವರೇ ಹಿಂಗಾದ್ರು ನಮ್ಗೆ ಯಾವ ರೀತಿ ನ್ಯಾಯ ಕೊಡಿಸ್ತಾರೆ ಅನ್ನೋ ಒಂದು ಇದು ಬರ್ಬೋದು. ಹಾಗಾಗಿ ಅಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಫ್ಯಾಮಿಲಿನ ನಾವು ಕಾನ್ಫಿಡೆನ್ಸಿಗೆ ತಗೊಂಡು ಕೆಲಸ ಮಾಡಬೇಕು. ಓಕೆ ಸರ್, ರೀಸೆಂಟ್ಲಿ ಕಲಬುರಗಿಯಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಧ್ವಂಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಒಂದಷ್ಟು ಜನನ ಕೂಡ ವಶಕ್ಕೆ ತಗೊಂಡಿದ್ದೀರಿ. ಮತ್ತು ಆ ಪ್ರಕರಣ ಯಾಕೆ ಈ ಥರದ ಘಟನೆಗಳು ನಡೆಯುತ್ತೆ ಅಂತ? ಅಲ್ಲ, ಈಗ ಅದು ನಾವು ಈಗೇನು ಅಂಬೇಡ್ಕರ್ ಅವರ ಭಾವ ಏನಿದೆ, ವಿಗ್ರಹ ಐತೆ, ಅದನ್ನು ಮಲಿನಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಸುಮಾರು 5 ಜನನ ನಾವು ಅರೆಸ್ಟ್ ಮಾಡಿದ್ದೀವಿ. ಈಗ ಅದ್ರ ಬಗ್ಗೆ, ಆ ಕೇಸಿನ ಬಗ್ಗೆ ಇನ್ನೂ ತನಿಖೆ ನಡೀತಾ ಇದೆ. ಒಂದ್ಸಲ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಆದಮೇಲೆ ಅದನ್ನ ಏನು ರೀಸನ್ ಇದು ಏನಕ್ಕೆ ಆಯಿತು ಅನ್ನೋದ್ರ ಬಗ್ಗೆ ನಾವು ಕಂಡುಹಿಡಿಬೋದು. ಓಕೆ, ಮತ್ತೊಂದು ವಿಚಾರ ಸರ್, ಭೂ ವಿವಾದಕ್ಕೆ ಸಂಬಂಧಿಸಿದ ಹಾಗೆ ವಕೀಲರೊಬ್ಬರನ್ನ ಕೊಲೆ ಮಾಡಲಾಗಿತ್ತು. ಸೊ ಆ ಪ್ರಕರಣವನ್ನು ತುಂಬ ಚೆನ್ನಾಗಿ ಭೇದಿಸಿದ್ರಿ ಅನ್ನುವಂಥದ್ದಿದೆ. ಹೇಗೆ ಅದ್ರ ಬಗ್ಗೆ ಮಾತಾಡೋದಾದ್ರೆ, ಲೈಕ್ ಅದನ್ನ ಹೇಗೆ ಭೇದಿಸಿದ್ರಿ ಅಂತ ಆ ಪ್ರಕರಣನ?
ಅಂದರೆ ಯಾಕಂದ್ರೆ ರಾಜ್ಯಾದ್ಯಂತ ಅವತ್ತು ತುಂಬಾ ಆಕ್ರೋಶ ಯಾಕಂದರೆ ಅವತ್ತು ವಕೀಲರು ಒಬ್ಬರು ಅವರ ಕೆಲಸಕ್ಕೆ ಬರಬೇಕಾದ್ರೆ ಅವ್ರನ್ನ ಅವ್ರಿಗೆ ಮತ್ತೆ ಅವ್ರಿಗೆ ಆಗದವ್ರಿಗೆ ಒಂದು ಸಿವಿಲ್ ಡಿಸ್ಪ್ಯೂಟ್ ಇತ್ತು. ಆ ಸಂದರ್ಭದಲ್ಲಿ ಅವ್ರನ್ನ ಹಲ್ಲೆ ಮಾಡಿ ಹತ್ಯೆ ಮಾಡಲಾಗಿತ್ತು. ನಾವು ತಕ್ಷಣ ಮಾಹಿತಿ ಬರ್ತಿದ್ದಂಗೆ ನಾವು ಸ್ಪಾಟ್ಗೆ ಹೋದು ಮತ್ತೆ ನಾವು ಮತ್ತೆ ನಮ್ಮ ಎಲ್ಲ ಇನ್ಸ್ಪೆಕ್ಟರ್ ಇರ್ಬೋದು, DYSP ಅವ್ರು ಇರ್ಬೋದು, DCP ಅವ್ರು ಇರ್ಬೋದು, ಮತ್ತೆ ಎಲ್ಲ ನಮ್ಮ ಟೀಮ್ ತಕ್ಷಣ ಸ್ಪಾಟ್ಗೆ ಹೋಗ್ತಿದ್ದಂಗೆ ಈ ಕೇಸಿನ ಹಿನ್ನೆಲೆ ಏನಕ್ಕೆ ಈ ಕೇಸ್ ಆಗಿರ್ಬೋದು, ಫ್ಯಾಮಿಲಿಯವ್ರ ಜೊತೆನೂ ಕನ್ಸಲ್ಟ್ ಮಾಡಿದು. ಆಗ ನಮಗೆ ಗೊತ್ತಾಗಿದ್ದು ಅಂತಂದರೆ ಎರಡು ಕುಟುಂಬದ ಬಗ್ಗೆ ಒಂದು ಸಿವಿಲ್ ಡಿಸ್ಪ್ಯೂಟ್ ಇದೆ. ಈಗ ಸಂಬಂಧ ಆಲ್ರೆಡಿ 35 ಇಯರ್ಸ್ ಬ್ಯಾಕ್ ಕೂಡ ಒಂದೆರಡು ಗಲಾಟೆಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ತಕ್ಷಣ ನಮಗೆ ಸ್ವಲ್ಪ ಕ್ಲೂ ಸಿಕ್ತು. ಮತ್ತು ನಾವು ತಕ್ಷಣ ಒಂದೆರಡು ಟೀಮ್ಗಳನ್ನ ಮಾಡಿ ಯಾರ್ಯಾರು ಇದರಲ್ಲಿ ಸಸ್ಪೆಕ್ಟ್ ಇರ್ಬೋದು ಅಂಥವ್ರನ್ನ ವಿಚಾರಣೆ ಮಾಡಿದಾಗ ಆಗ ಗೊತ್ತಾಯಿತು ಇದರಲ್ಲಿ ಯಾರ್ಯಾರು ಕೈವಾಡ ಇದೆ ಅಂತೇಳಿ. ಮತ್ತೆ ನಮ್ಮ ಟೀಮ್ನ ಕಳಿಸಿ ಅವ್ರು ಎಲ್ಲಿದ್ದಾರೆ ಅಂತೇಳಿ ಹುಡುಕಿ ತಕ್ಷಣ ನಾವು ಅವ್ರನ್ನ ಆರೋಪಿಗಳನ್ನ ಅರೆಸ್ಟ್ ಮಾಡಿ. ಓಕೆ, ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಅಂತಂದರೆ ಪಾಸ್ಪೋರ್ಟ್ ವೆರಿಫಿಕೇಷನ್ ವಿಚಾರವಾಗಿ ತುಂಬ ಇಂಟ್ರೆಸ್ಟ್ ತಗೊಂಡು ಲೈಕ್ ಜನರಿಗೆ ಹೆಲ್ಪ್ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರಿ ಸರ್. ಆ್ಯಕ್ಚುಲಿ ಏನಾಗಿತ್ತು ಆ ಪ್ರಕರಣ ಅನ್ನುವಂಥದ್ದು? ಅಂದರೆ ಏನಾಗುತ್ತೆ, ಪೊಲೀಸ್ ಇಲಾಖೆಗೆ ಬರ್ತಕ್ಕಂಥದ್ದು 2-3 ಥರದ ಜನಗಳು ನಮ್ಮ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಒಂದು ಅವ್ರಿಗೆ ವೈಯಕ್ತಿಕವಾಗಿ ಅವ್ರ ವಿಕ್ಟಿಮ್ ಆಗಿರ್ತಾರೆ, ಏನೋ ಒಂದು ಕಂಪ್ಲೇಂಟ್ ಕೊಡೋದಿರುತ್ತೆ, ಮನೆ ಕಳ್ತನ ಆಗಿರುತ್ತೆ ಅಥವಾ ಯಾರೋ ಅವ್ರಿಗೆ ಹಾರ್ಟ್ ಕೇಸ್ಗಳು ರಿಜಿಸ್ಟರ್ ಮಾಡೋದಿರುತ್ತೆ. ಎರಡನೇದು ಯಾರು ಅಕ್ಯೂಸ್ಡ್ಗಳನ್ನ ನಾವು ಕರ್ಕೊಂಬರ್ತೀವಿ, ಅವ್ರ ಅಕ್ಯೂಸ್ಡ್ಗಳನ್ನೇ ಕ್ವಶನ್ ಮಾಡ್ತೀವಿ. ಈ ಥರ್ಡ್ ಕ್ಯಾಟಗರಿ ಈಸ್ ಕಾಮನ್ ಪಬ್ಲಿಕ್. ಅವ್ರಿಗೆ ಯಾವತ್ತೂ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಥವಾ ಪೊಲೀಸ್ ಸ್ಟೇಷನ್ಗೆ ನಾವು ಜೊತೆ ಇಂಟ್ರಾಕ್ಟ್ ಮಾಡಬೇಕು ಅಂತ ಅವರು ಅಂದ್ಕೊಂಡಿರಲ್ಲ. ಆದರೂ ನಮ್ಮದು ಗೌರ್ಮೆಂಟ್ ಪ್ರೊಸೀಜರ್ ಪ್ರಕಾರ ಪಾಸ್ಪೋರ್ಟ್ ವೆರಿಫಿಕೇಷನ್ ಮತ್ತು ಪೊಲೀಸ್ ವೆರಿಫಿಕೇಷನ್, ಜಾಬ್ ವೆರಿಫಿಕೇಷನ್ಗೆ ಪೊಲೀಸ್ರಿಂದ ಒಂದು NOC ಕೊಡ್ತಾರೆ, ಒಪಿನಿಯನ್ನ ಕೇಳ್ತಾರೆ. ಸೊ ಈ ಕ್ಯಾಟಗರಿ ಆಫ್ ಪಬ್ಲಿಕ್ಕು ಅವ್ರಿಗೆ ಪೊಲೀಸ್ ಬಗ್ಗೆ ಕೆಲವು ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. ಒಂದು, ಪೊಲೀಸ್ ಸ್ಟೇಷನ್ಗೆ ಹೋದರೆ ಸಮಾಜದಲ್ಲಿ ಬೇರೆ ಯಾವ ರೀತಿ ನೋಡ್ತಾರೆ ಅನ್ನೋದೊಂದು ಭಯ ಇರುತ್ತೆ, ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋದರೆ ನನಗೆ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂತ ಒಂದು ಭಯ ಇರುತ್ತೆ. ಹಾಗಾಗಿ ಈ ಕ್ಯಾಟಗರಿ ಆಫ್ ಪೀಪಲ್ ಏನು ನಮ್ಮ ಪೊಲೀಸ್ ಸ್ಟೇಷನ್ಗೆ ಅಪ್ರೋಚ್ ಮಾಡ್ತಾರೆ, ದೇ ಆರ್ ಡಿಫ್ರೆಂಟ್. ಅವರು ಒಂದು ಸರ್ವಿಸ್ಗೋಸ್ಕರ ಬಂದಿರ್ತಾರೆ. ಸೊ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಸ್ಟೇಷನ್ಲಿ ಇರ್ತಕ್ಕಂಥ ಸ್ಟಾಫ್ ಇರ್ಬೋದು, ಅಥವಾ ಬೀಟ್ ಸ್ಟಾಫ್ ಇರ್ಬೋದು, ಅಥವಾ ಇನ್ಸ್ಪೆಕ್ಟರ್ಸ್ ಇರ್ಬೋದು, ಅವ್ರುಗಳು ಇವ್ರು ಯಾರು ಬಂದಿದ್ದಾರೆ ಅವ್ರಿಗೆ ವಿ ಆರ್ ಗಿವಿಂಗ್ ಒನ್ ಸರ್ವಿಸ್ ಅಂತ ಒಂದು ಮನಸ್ಥಿತಿಯನ್ನು ನಾವು ಫಸ್ಟು ನಾನು ನನ್ನೆಲ್ಲ ಸಿಬ್ಬಂದಿಗಳಿಗೆ ಹೇಳಿದೆ. ಯಾಕಂದರೆ ಇವ್ರು ಏನು ಬಂದಿದ್ದಾರೆ, ಇವ್ರು ಯಾರು ತಪ್ಪು ಮಾಡಿಲ್ಲ, ಮತ್ತು ಯಾರು ಇವರು ತಪ್ಪಾಗಿ ಅವರು ವಿಕ್ಟಿಮ್ ಆಗಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದಿಲ್ಲ. ದೇ ಹ್ಯಾವ್ ಕಮ್ ಫಾರ್ ಸ್ಪೆಸಿಫಿಕ್ ಪರ್ಪಸ್. ಸೊ ಅದನ್ನ ನಾವು ನನ್ನ ಎಲ್ಲ ಸ್ಟಾಫ್ಗಳಿಗೂ ಫಸ್ಟ್ ಮನವರಿಕೆ ಮಾಡಿಕೊಟ್ಟೆ. ಅದು ಒಂದು ಬೀಟ್ ಕಾನ್ಸ್ಟೇಬಲ್ ಇರ್ಬೋದು, ಆಫೀಸರ್ಸ್ ಇರ್ಬೋದು, ನಾವೆಲ್ಲ ಕಡೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅದನ್ನೇ ಹೇಳ್ತೀನಿ. ಪಾಸ್ಪೋರ್ಟ್ ವೆರಿಫಿಕೇಷನ್ ಮತ್ತು ಪೊಲೀಸ್ ವೆರಿಫಿಕೇಷನ್ಗೆ ಬರ್ತಕ್ಕಂಥ ಸಾರ್ವಜನಿಕರು ನಾವು ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಪೊಲೀಸ್ ಪರ್ಸೆಪ್ಷನ್ ಬಿಲ್ಡಪ್ ಆಗುತ್ತೆ. ಕರೆಕ್ಟ್. ಅದಕ್ಕೋಸ್ಕರ ಅವ್ರಿಗೆ ಯಾರೂ ತಪ್ಪು ಮಾಡಿಲ್ಲ, ಅವ್ರದ್ದೊಂದು ಒಪಿನಿಯನ್ನ ನಾವು ಕಳಿಸ್ಕೊಡ್ಬೇಕು ಬೇರೆಯವ್ರಿಗೆ. ಸೊ ಅವ್ರು ಬಂದಾಗ ಅವ್ರ ಜೊತೆ ಸೌಜನ್ಯವಾದವಾಗಿ ಮಾತಾಡಬೇಕು. ಯಾಕಂದ್ರೆ ಅವ್ರು ಬರ್ತಿದ್ದಂಗೆ ಕೆಲವು ಟೈಮ್ ಏನು ಮಾಡ್ತಾರೆ, ಬೆಳಿಗ್ಗೆ ಬರ್ತಾರೆ, ಸಂಜೆ ತನಕ ವೆಯ್ಟ್ ಮಾಡಿಸ್ತಕ್ಕಂಥದ್ದು, ಈ ರೀತಿ ಎಲ್ಲ ಮಾಡಬಾರ್ದು. ಅವ್ರು ಬರ್ತಿದ್ದಂಗೆ ಅವ್ರದ್ದೇನಿದೆ ಒಂದು 5 ನಿಮಿಷ 10 ನಿಮಿಷದ ಕೆಲಸ ಇರುತ್ತೆ, ಆ ಕೆಲಸವನ್ನು ಮಾಡಿಕೊಡ್ಬೇಕು. ಮತ್ತು ಅವ್ರ ಜೊತೆ ಪೊಲೈಟಾಗಿ ಮಾತಾಡೋದಿರ್ಬೋದು. ಮತ್ತು ಅವ್ರಿಗೆ ಪೊಲೀಸ್ ಸ್ಟೇಷನಿಗೆ ಬಂದಾಗ ಒಂದು ಒಳ್ಳೆ ರೀತಿ ಟ್ರೀಟ್ ಮಾಡಿದ್ದಾರೆ ಅಂತ ಅಂದರೆ ದೇ ವಿಲ್ ಹ್ಯಾವ್ ಎ ಪಾಸಿಟಿವ್ ಒಪಿನಿಯನ್ ಅಬೌಟ್ ಅವರ್ ಡಿಪಾರ್ಟ್ಮೆಂಟ್. ಯಾಕಂದರೆ ಎನಿ ಪಬ್ಲಿಕ್ ಹೂ ಹ್ಯಾಸ್ ಕಮ್ ಟು ಪೊಲೀಸ್ ಸ್ಟೇಷನ್ ಶುಡ್ ಫೀಲ್ ಕಂಫರ್ಟಬಲ್ ಇನ್ ಪೊಲೀಸ್ ಸ್ಟೇಷನ್. ಹಾಗಾಗಿ ಅದ್ರ ಬಗ್ಗೆ ಹೇಳಿದೆ. ನಮ್ಮ ಆಫೀಸರ್ಸ್ಗಳು ಕೂಡ ಎಲ್ಲರೂ ಕೂಡ ಅದನ್ನ ಅರ್ಥ ಮಾಡ್ಕೊಂಡ್ರು, ನಮ್ಮ ಸ್ಟಾಫ್ಗಳು ಕೂಡ ಅರ್ಥ ಮಾಡ್ಕೊಂಡ್ರು. ಹಾಗಾಗಿ ಅವರು ಪೊಲೀಸ್ ಪಾಸ್ಪೋರ್ಟಿಗೆ ಬರ್ತಕ್ಕಂಥವ್ರು ಅಥವಾ ಪೊಲೀಸ್ ವೆರಿಫಿಕೇಷನ್ಗೆ ಬರ್ತಕ್ಕಂಥ ಸ್ಟಾಫ್ಗಳ ಬಗ್ಗೆ ಒಂದು ರೀತಿ ಬೇರೆ ಥರ ಒಂದು ಒಳ್ಳೆಯ ರೀತಿಯಲ್ಲಿ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದ್ರು. ಎರಡನೇದು ನಾವು ಏನು ಮಾಡಿದ್ರು, ರ್ಯಾಂಡಮ್ ಆಗಿ ನಮ್ಮ ಯೂನಿಟ್ಗೆ ಎಷ್ಟು ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಬಂದಿರ್ತಾರೆ ಅದರಲ್ಲಿ ಎವ್ರಿ ಮಂತ್ ಒಂದು 10 to 15 ಪೀಪಲ್ ಇದು ಡೀಟೇಲ್ಸ್ ತೊಗೊಂಡು ನಾವೇ ಫೋನ್ ಮಾಡಿ ಕೇಳ್ತಾ ಇದ್ದೋ ಅವ್ರದ್ದು ಹೇಗಿತ್ತು ನಿಮಗೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅನುಭವ, ಏನಾರ ಅವರು ನೆಗೆಟಿವ್ ಒಪಿನಿಯನ್ ಕೊಟ್ಟರೆ ಅದನ್ನ ಯಾವ ರೀತಿ ನಾವು ಸರಿಪಡಿಸ್ಕೋಬೇಕು. ಯಾಕಂದರೆ ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳದ್ದು ಒಬ್ಬೊಬ್ರದ್ದು ಒಂದೊಂದು ರೀತಿ ಮೆಂಟಾಲಿಟಿ ಇರುತ್ತೆ. ಕರೆಕ್ಟ್. ಅದರಲ್ಲಿ ಒಬ್ಬರು ತಪ್ಪು ಮಾಡಿದ್ರು ಕೂಡ ಎವ್ರಿಬಡಿ ಥಿಂಕ್ಸ್ ಎಲ್ಲ ಪೊಲೀಸ್ನವರು ತಪ್ಪು ಮಾಡಿದ್ದಾರೆ ಅಂತ ತಿಳ್ಕೊತಾರೆ. ಹಾಗಾಗಿ ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಯಾರಿದ್ರು, ಯಾವ ರೀತಿ ಅಟೆಂಡ್ ಮಾಡಿದ್ರು, ಚೆನ್ನಾಗಿ ಅಟೆಂಡ್ ಮಾಡಿದರೆ ವಿ ಯೂಸ್ ಟು ಐಡೆಂಟಿಫೈ ದಟ್ ಸ್ಟಾಫ್. ಅವ್ರು ಏನಾರ ಸ್ವಲ್ಪ ಅವರು ಪಬ್ಲಿಕ್ ಜೊತೆ ಕೆಟ್ಟದಾಗಿ ಬಿಹೇವ್ ಮಾಡಿದರೆ ಅಂಥವ್ರಿಗೆ ಕರೆದು ನಾವು ತಿಳಿ ಹೇಳ್ತಾ ಇದ್ವು ಅಥವಾ ಕೌನ್ಸಿಲಿಂಗ್ ಮಾಡ್ತಾ ಇದ್ವು. ಹಂಗಾಗಿ ಯಾಕಂದರೆ ನಮ್ಮ ಸಿಬ್ಬಂದಿಗಳ ಬಿಹೇವಿಯರ್ ಕೂಡ ಭಾಳ ಇಂಪಾರ್ಟೆಂಟ್. ಅದ್ರ ಬಗ್ಗೆ
ರ್ಯಾಂಡಮ್ ಆಗಿ ಒಂದು 10-15 ಮೆಂಬರ್ಸ್ನ ತಗೊಂಡು ನಾವು ಅವ್ರದ್ದು ಫೀಡ್ಬ್ಯಾಕ್ ಕೂಡ ನಾವು ತಗೋತಾ ಇದ್ದು. ಹಾಗಾಗಿ ಸ್ವಲ್ಪ ಪಾಸ್ಪೋರ್ಟು ಅಥವಾ ಇದ್ರ ಬಗ್ಗೆ ಕಂಪ್ಲೇಂಟ್ಸ್ ಬರ್ತಕ್ಕಂಥದ್ದು ಕಡಿಮೆ ಆಯಿತು. ಒಂದು ಪಾಸಿಟಿವ್ ಒಪಿನಿಯನ್ ಕೂಡ ಪಬ್ಲಿಕಲ್ಲಿ ಕ್ರಿಯೇಟ್ ಆಯಿತು. ಓಕೆ. ಆಮೇಲೆ ಜೊತೆಗೆ ನಾವು ಪಬ್ಲಿಕ್ ಕೂಡ ಹೇಳಿದ್ದೀವಿ, ಸಾಕಷ್ಟು ಸಂದರ್ಭದಲ್ಲಿ ಜನಸಂಪರ್ಕ ಸಭೆ ಮಾಡೋದಾಗಿರ್ಬೋದು, ಯಾವ್ದಾರ ನಿಮ್ಗೆ ಈ ರೀತಿ ಕಂಪ್ಲೇಂಟ್ಸ್ ಬಂದರೆ ನಮ್ಮನ್ನೇ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಸರ್, ನಮ್ಮ ಕಡೆಯಿಂದ ಎಷ್ಟು ರೆಸ್ಪಾನ್ಸಿಬಿಲಿಟಿ ಸೊಸೈಟಿಗಾಗಿ ಏನಾದರೂ ಒಂದು ಮಾಡಬೇಕು ಅನ್ನುವಂಥದ್ದು ಇರುತ್ತೋ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಪಬ್ಲಿಕ್ಕದು ಕೂಡ ಇರುತ್ತೆ. ಲೈಕ್ ಪಬ್ಲಿಕ್ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ ಅಂತ ಪೊಲೀಸರು ತೆಗೆದುಕೊಳ್ಳುವಂಥ ಪ್ರತಿಯೊಂದು ಮೂವ್ಗೂ ಕೂಡ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ, ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. Hindustan Gold Company, it's your company. ಯಾವುದೇ ಒಂದು ಆಕ್ಷನ್ಗೆ ಪಬ್ಲಿಕ್ ಸಪೋರ್ಟ್ ಭಾಳ ಮುಖ್ಯ. ಯಾಕಂದರೆ ವಿ ಆರ್ ವಿತಿನ್ ದ ಕಂಟ್ರಿ, ವಿ ಆರ್ ಡೀಲಿಂಗ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಹೂ ಆರ್ ಪಾರ್ಟ್ ಆಫ್ ಅವರ್ ಸೊಸೈಟಿ. ಹೌದು. ಅವ್ರು ಯಾರು ಬೇರೆ ದೇಶದಿಂದ ಬರೋರ್ನ ಅಥವಾ ಬೇರೆ ಇದ್ರವ್ರನ್ನ ನಾವು ಡೇ ಟು ಡೇ ಲೈಫಲ್ಲಿ ಡೀಲ್ ಮಾಡಲ್ಲ, ಎಲ್ಲ ನಮ್ಮ ಸೊಸೈಟಿನಲ್ಲಿ ಇರ್ತಕ್ಕಂಥವ್ರು. ಹಾಗಾಗಿ ನಮ್ಮ ಸೊಸೈಟಿನಲ್ಲಿ ತಪ್ಪು ಮಾಡ್ತಕ್ಕಂಥವ್ರು ಏನು 1-2-3% ಇರ್ಬೋದು. ಇನ್ನು 98-99% ಜನ ಒಳ್ಳೆಯವ್ರು ಇರ್ತಾರೆ. ಅವ್ರ ಪಬ್ಲಿಕ್ಗಳು ಕೂಡ ನಾನು ನೋಡಿದಾಗೆ ಸಾಕಷ್ಟು ಸಂದರ್ಭದಲ್ಲಿ ಪೊಲೀಸಿಗೆ ಸಪೋರ್ಟ್ ಮಾಡ್ತಾರೆ. ಯಾವ್ದಾರ ಒಂದು ಕೆಟ್ಟ ಇನ್ಸಿಡೆಂಟ್ ಆದಾಗ ಗಲಾಟೆ ಮಾಡಿದ್ರೆ ಪಬ್ಲಿಕ್ಕೇ ಬಂದು ಹೇಳ್ತಾರೆ, ನಾಟ್ ಜಸ್ಟ್ ಅವರು ಹಿಂದೆಯಿಂದ ಬಂದರೆ ಮುಂದೆನೇ ಬಂದು ಹೇಳ್ತಾರೆ, ಸರ್ ಇವನೊಬ್ಬ ತಪ್ಪು ಮಾಡಿದ್ದಾನೆ ಸರ್, ಅವನಿಗೆ ಶಿಕ್ಷೆ ಆಗಬೇಕು ಅಂತ. ಅಂಥ ಸಂದರ್ಭಗಳು ಆಮೇಲೆ ಅವ್ರುಗಳೇ ಕೆಲವು ಕಡೆ ಸಂದರ್ಭದಲ್ಲಿ ಅಕ್ಯೂಸ್ಡ್ಗಳನ್ನ ಕರ್ಕೊಂಬಂದು ಕೊಡ್ತಕ್ಕಂಥದ್ದು ಕೂಡ ಇದೆ. ಅವ್ರಿಗೆ ನಂಬಿಕೆ ಬರಬೇಕು, ಪೊಲೀಸ್ ನಮ್ಮ ಸೇವೆ ಮಾಡೋಕ್ಕಿದ್ದಾರೆ, ನಮ್ಮ ಸರ್ವಿಸ್ ಮಾಡೋಕ್ಕಿದ್ದಾರೆ ಅನ್ನೋ ಒಂದು ನಂಬಿಕೆಯನ್ನು ಪೊಲೀಸ್, ಯಾಕಂದರೆ ಅವರು ನಮ್ಮ ಇನ್ಸ್ಪೆಕ್ಟರ್ಗಳಾಗಿರ್ಬೋದು, SHOಗಳಾಗಿರ್ಬೋದು, ಆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅದನ್ನು ಅವ್ರು ಸಾರ್ವಜನಿಕರಿಗೆ ತಲುಪಿಸ್ಬೇಕು. ಓಕೆ ಸರ್, ಕಲಬುರಗಿ ಅನೇಕ ಕೋಮಿನ ಜನರಿರುವಂಥ ಒಂದು ಪ್ರದೇಶ. ಸೊ ಹೀಗಾಗಿ ಎರಡೂ ಕಡೆ ಒಂದು ಸಣ್ಣ ವಿಚಾರ ಆ ಕಡೆ ಈ ಕಡೆ ಆದರೂ ಕೂಡ ವ್ಯತಿರಿಕ್ತವಾದಂತಹ ಪರಿಣಾಮಗಳು ಆಗೋದು ಸಹಜ. ಆ ಥರದ ಘಟನೆಗಳಾದಾಗ ಹೇಗೆ ಹ್ಯಾಂಡಲ್ ಮಾಡ್ತೀರಿ ಅಂತ? ಇಲ್ಲ, ಕಲಬುರ್ಗಿ ಹಿಸ್ಟಾರಿಕಲಿ ಒಂದು ಪೀಸ್ಫುಲ್ ಪ್ಲೇಸ್. ಇಲ್ಲಿ ಶರಣಬಸಪ್ಪ ಅಪ್ಪ ಅವರ ದೇವಸ್ಥಾನದಿಂದ ಹಿಡಿದು ಖಾಜಾ ಬಂದೆ ನವಾಜ್ ಅವರ ದರ್ಗಾ ಇರ್ಬೋದು. ಹಾಗಾಗಿ ಜನಗಳಿಗೆ ಒಂದು ರೀತಿ ಒಂದು ಸೌಹಾರ್ದ ವಾತಾವರಣ ಇಲ್ಲಿದೆ. ಹಾಗಾಗಿ ಜನಗಳು ಕೂಡ ಯಾವುದೇ ಒಂದು ಕೋಮಿನ ವಿಷಯ ಬಂದಾಗ ಬೇರೆ ಕಡೆ ರಿಯಾಕ್ಟ್ ಮಾಡ್ದಂಗೆ ಒಂದು ಇದರಿಂದ ರಿಯಾಕ್ಟ್ ಮಾಡಲ್ಲ, ಅವರು ಬರ್ತಾರೆ. ಅದೇ ನಾನು ಹೇಳಿದ್ದು, ಸಾಕಷ್ಟು ಸಂದರ್ಭದಲ್ಲಿ ಒಂದು ಕೋಮಿನ ವ್ಯಕ್ತಿ ತಪ್ಪು ಮಾಡಿದ್ರೆ ಅದೇ ಕೋಮಿನ ವ್ಯಕ್ತಿಗಳು ತಗೊಂಬಂದು ಕೊಡ್ತಾರೆ, ಸರ್ ಇವ್ನು ತಪ್ಪು ಮಾಡಿದಾನೆ, ಇವನಿಗೆ ಶಿಕ್ಷೆ ಆಗ್ಬೇಕು ಅಂತ. ಅಂತ ಒಂದು ಪರಿಸ್ಥಿತಿ ಕಲಬುರ್ಗಿ ನಗರದಲ್ಲಿರೋದು ಬಹಳ ಒಂದು ಸಂತೋಷದ ವಿಷಯ. ಹಾಗಾಗಿ ಇವರು ನಮ್ಮ ಜಾತಿಯವನು, ಇವನು ನಮ್ಮ ಧರ್ಮದವನು ಅಂತ ಹೇಳಿ ಮುಚ್ಚಿಡೋಕ್ಕಿಂತ ಇವನು ಅಪರಾಧಿ ಇದ್ದಾನೆ, ಇವನು ತಗೊಳ್ಳಿ ಸರ್ ಅಂತ ಅದೇ ಧರ್ಮದ ಅದೇ ಜಾತಿಯ ಜನಗಳು ತಂದು ಕೊಡ್ತಕ್ಕಂಥದ್ದು ಇನ್ಸಿಡೆಂಟ್ಗಳು ಕಲಬುರ್ಗಿನಲ್ಲಿ ಜಾಸ್ತಿ ಇದೆ. ಓಕೆ, ಅಂದ್ರೆ ಈ ಬ್ಯೂಟಿನ ಬೇರೆ ಕಡೆ ನೋಡೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಬೇರೆ ಕಡೆನೂ ಇದೆ, ಬಟ್ ಇಲ್ಲಿ ನನ್ನ 1 ವರ್ಷದ ಅನುಭವದಲ್ಲಿ ಆ ರೀತಿಯ ಅನುಭವಗಳು ಜಾಸ್ತಿ ಆಗಿದೆ. ಓಕೆ, ವೆಲ್ ಸರ್, ಮತ್ತೊಂದು ವಿಚಾರ ಏನು ಅಂತಂದರೆ, ಲೈಕ್ ಪೊಲಿಟಿಕಲ್ ಪರ್ಸ್ನಾಲಿಟಿಗಳ ವಿಚಾರವಾಗಿ ತುಂಬ ಚರ್ಚೆಗಳಾಗ್ತಾ ಇರುತ್ತೆ. ಅವರಿದ್ದಾರೆ, ಇವರಿದ್ದಾರೆ, ಹೇಗೆ ಹ್ಯಾಂಡಲ್ ಮಾಡ್ತಾರೋ, ಪಾಪ ಕಷ್ಟ ಆಗಬಹುದೇನೋ ಅವರಿಗೆ ಅನ್ನುವಂಥದ್ದು ಸಹಜವಾಗಿ ಬಂದೇ ಬರುತ್ತೆ. ಫಾರ್ ಎಕ್ಸಾಂಪಲ್, X ಪಾರ್ಟಿಯವ್ರು ಗಲಾಟೆ ಮಾಡ್ಕೊಂಡಾಗ Y ಪಾರ್ಟಿಯವ್ರು ಕೇಸ್ ಹಾಕಿಸ್ತಾರೆ, Y ಪಾರ್ಟಿಯವ್ರು ಗಲಾಟೆ ಮಾಡ್ಕೊಂಡಾಗ X ಪಾರ್ಟಿಯವ್ರು ಟಾರ್ಚರ್ ಕೊಡ್ತಾರೆ. ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಅಂತ? ಸರಿ, ನಾವು ಏನು ಕಾನೂನು ಪ್ರಕಾರವಾಗಿ ಏನಿದೆ ಅದು ಮಾಡ್ತೀವಿ, ಯಾವುದು ನಾವು ಬ್ಯಾಲೆನ್ಸ್ ಮಾಡಕ್ಕೆ ಹೋಗೋದಿಲ್ಲ. ಕಾನೂನು ಪ್ರಕಾರವಾಗಿ ಯಾರು ತಪ್ಪು ಮಾಡಿರ್ತಾರೋ ಅವ್ರ ಮೇಲೆ ನಾವು ಏನು FIR ಮಾಡೋದಿರ್ಬೋದು, ಚಾರ್ಜ್ ಶೀಟ್ ಮಾಡೋದಿರ್ಬೋದು ಮಾಡಿದ್ರೆ ದೇ ವಿಲ್ ಆಲ್ಸೋ ಟ್ರಸ್ಟ್ ಅಸ್. ಹೌದಪ್ಪ, ಇವ್ರು ಏನಿದೆ ಸರಿಯಾಗಿ ಮಾಡ್ತಾರೆ ಅಂತೇಳಿ. ಸೊ ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ವಿ ಆಲ್ ವರ್ಕ್ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್, ಆಸ್ ಪರ್ ದ IPC CRPC ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಅದರಲ್ಲಿ ಏನಿದೆ ಆ ಪ್ರಕಾರ ನಾವು ಕೆಲಸ ಮಾಡಿದ್ರೆ ಆಯಿತು. ಓಕೆ ಸರ್, ಎಲೆಕ್ಷನ್ ಟೈಮಲ್ಲಿ ಒಬ್ಬ ಏಜೆಂಟಿಗೆ ನೀವು ಖಡಕ್ಕಾಗಿ ಆವಾಜ್ ಹಾಕಿದ್ರಿ, ಆ ವಿಡಿಯೋ ತುಂಬ ವೈರಲ್ ಆಗಿತ್ತು. ಲೈಕ್ ಏನಾಗಿತ್ತಲ್ಲಿ ಇನ್ಸಿಡೆಂಟ್ ಅವತ್ತು ಅಂತ? ಏನಿಲ್ಲ, ಆ ಸಂದರ್ಭದಲ್ಲಿ ಏನಾಗಿತ್ತು, ಸ್ವಲ್ಪ ರೋಡ್ಗಳನ್ನ ಏನು ರೋಡ್ ಇತ್ತು ಅದನ್ನು ವೆಂಡರ್ಸ್ಗಳು ಇದು ಮಾಡ್ಕೊಂಡಿದ್ರು, ಏನು ಆಕ್ರಮಿಸ್ಕೊಂಡಿದ್ರು. ಅಲ್ಲಿಗೆ ನಮಗೆ ಅನಾನಿಮಸ್ ಆಗಿ ಕಂಪ್ಲೇಂಟ್ಸ್ ಬರ್ತಾ ಇತ್ತು. ಅದು ಎಸ್ಪೆಷಲಿ ಕೆಲವರು ಹೆಣ್ಮಕ್ಳುಗಳು ಕೂಡ ಕಂಪ್ಲೇಂಟ್ ಮಾಡ್ತಾರೆ, ಸರ್ ನಾವು ಹೋಗ್ಬೇಕಾದ್ರೆ ಅಲ್ಲಿ ಹೋಗಿ ಓಡಾಡೋಕ್ಕೆ ಜಾಸ್ತಿ ಜಾಗ ಇಲ್ಲ, ಆ ಸಂದರ್ಭದಲ್ಲಿ ಸ್ವಲ್ಪ ನಮಗೆ ಮಿಸ್ಬಿಹೇವ್ ಮಾಡ್ತಕ್ಕಂಥದ್ದು ಕಂಪ್ಲೇಂಟ್ಸ್ ಇದೆ ಅಂತೇಳಿ. ಆ ಸಂದರ್ಭದಲ್ಲಿ ನಾವು ಅಲ್ಲಿ ಅವ್ರನ್ನ
ಕ್ಲಿಯರ್ ಮಾಡಕ್ಕೆ ಹೋದಾಗ ಕೆಲವ್ರು ಬಂದು ಅಪೋಸ್ ಮಾಡಿದ್ರು. ಸೊ ನಾವು ಹೇಳ್ದು ಏನಿದೆ ನಮಗೆ ಏನು ಈ ಕೆಲಸ ಮಾಡ್ತೀವಿ ಇದು ಪಬ್ಲಿಕ್ಕಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು, ಈ ರೀತಿ ಮಾಡೋದು ತಪ್ಪು ಅಂತ ಹೇಳಿದ್ರು. ಅವರು ಇಲ್ಲ ಇದು ಮುಂಚೆಯಿಂದ ನಡೀತಾ ಇತ್ತು ಅಂತ ಹೇಳಿದ್ರು. ಮುಂಚೆಯಿಂದ ನಡೀತಾ ಇದ್ರೆ ಯಾವಾಗಲೂ ತಪ್ಪನ್ನ ನಾವು ನಡೀತಾ ಇತ್ತು ಅಂತೇಳಿ ಸಮರ್ಥಿಸ್ಕೊಳಕ್ಕಾಗಲ್ಲ. ಮುಂಚೆಯಿಂದ ಇತ್ತು ಅಂದರೆ ಈಗ ಕಂಪ್ಲೇಂಟ್ಸ್ ಬರ್ತಾ ಇದೆ ನಮಗೆ, ಅಲ್ಲಿ ಓಡಾಡೋಕ್ಕೆ ಜಾಗ ಇಲ್ಲ, ಬೇರೆಯವ್ರಿಗೆ ಸ್ವಲ್ಪ ಅದು ಎಸ್ಪೆಷಲಿ ಹೆಣ್ಮಕ್ಳುಗಳಿಗೆ ಮಿಸ್ಬಿಹೇವ್ ಮಾಡ್ತಕ್ಕಂಥ ಕಂಪ್ಲೇಂಟು. ರೋಡ್ ಚಿಕ್ಕದಾಗಿರೋದ್ರಿಂದ ಅವ್ರು ಓಡಾಡೋ ಜಾಗದಲ್ಲಿ ಆ ರೀತಿ, ಹಾಗಾಗಿ ತೆಗಿಸ್ಲೇಬೇಕು, ಇದು ತೆಗಿಬೇಕು ಅಂತ ನಾವು ಅವ್ರಿಗೆ ಸ್ಟ್ರಿಕ್ಟ್ ಆಗಿ ಹೇಳ್ತೀವಿ. ಮತ್ತೆ ಅವರು ಒಂಚೂರು ರೂಡ್ ಆಗಿ ಕೂಡ ಬಿಹೇವ್ ಮಾಡಿದ್ರಲ್ಲ ಅಂದರೆ ಹೇಳ್ತೀವಲ್ಲ, ಕೆಲವರು ರೂಡಾಗಿ ಬಿಹೇವ್ ಮಾಡ್ತಾರೆ, ಮತ್ತೆ ಆ ಘಟನೆ ಆದ್ರಿಂದ ತಕ್ಷಣ ಅಲ್ಲಿ ಪಬ್ಲಿಕ್ಗಳು ಬಂದು ಇಲ್ಲ ಸರ್ ನಾವು ತಗೋತೀವಿ ಅಂತೇಳಿ ಅಲ್ಲಿ ಲೋಕಲ್ಸೇ ಬಂದು ಪೊಲೀಸಿಗೆ ಸಪೋರ್ಟ್ ಮಾಡಿ ಹೌದು ಈ ರೀತಿ ಮಾಡಬಾರ್ದು, ನಮ್ಮದು ನಾವು ಪೊಲೀಸಿಗೆ ಹೆಲ್ಪ್ ಮಾಡ್ತೀವಿ ಸರ್, ಸಹಾಯ ಮಾಡ್ತೀವಿ, ಸಾರ್ವಜನಿಕರಿಗೆ ಏನೇನು ಹೆಲ್ಪ್ ಮಾಡಬೇಕು ಅದು ಪೊಲೀಸ್ನವ್ರು ಏನು ಡೈರೆಕ್ಷನ್ಸ್ ಕೊಡ್ತೀವಿ ಅದು ಫಾಲೋ ಮಾಡ್ತೀವಿ ಅಂತ ಸೇಮ್ ಪಬ್ಲಿಕ್ಗೆ ಬಂದು ನಮಗೆ ಹೇಳ್ತಾರೆ. ಅಮೇಝಿಂಗ್. ಓಕೆ ಸರ್, ಇನ್ನೊಂದು ಘಟನೆ ಅಂತಂದ್ರೆ ಛೋಟಾ ಪಾಕಿಸ್ತಾನ್ ಅಂತ ಹೇಳಿ ಒಂದು ವ್ಯಕ್ತಿ ಘೋಷಣೆ ಕೂಗಿದ್ದ, ಆ ಪ್ರಕರಣ ತುಂಬಾ ಲೈಕ್ ಹೇಗೆ ಅದನ್ನ ಭೇದಿಸುವಂತಹದ್ದು ಅನ್ನುವಂಥ ರೀತಿಯಲ್ಲಿ ಚರ್ಚೆ. ಅದನ್ನೇ ನಾನು ಹೇಳಿದೆ, ಪೊಲೀಸ್ ಅಂದ್ರೆ ವಿ ಆಲ್ ವರ್ಕ್ ಇನ್ ಸೊಸೈಟಿ, ನಮಗೆ ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ. ಕರೆಕ್ಟ್. ಪೊಲೀಸ್ಗೆ ಪಬ್ಲಿಕ್ ಸಪೋರ್ಟ್ ಬಹಳ ಮುಖ್ಯ. ಈ ಕೇಸಲ್ಲೂ ಅಷ್ಟೇನೆ, ಅಲ್ಲಿ ಪಬ್ಲಿಕ್ಕಿನೇ ಒಂದು ವಿಡಿಯೋ ವೈರಲ್ ಆಗಿ ಅದು FIR ರಿಜಿಸ್ಟರ್ ಆಗ್ತಿದ್ದಂಗೆ ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ, NGO ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್. ಇಲ್ಲಿ ತೋಟಗಾರಿಕೆ, ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ. ಕರೆ ಮಾಡಿ 8970416833 ಅಥವಾ 9880547573. ಅದೇ ಗ್ರಾಮದ ವ್ಯಕ್ತಿಗಳು ಅವ್ರುಗಳೇನೆ ತಗೊಂಬಂದ್ರು, ಸರ್ ಇವನ್ ಕೂಗಿದ್ದಾನೆ ಸರ್, ಇವ್ನು ಮಾಡಿರೋ ತಪ್ಪಿದೆ ಸರ್, ಇವನ್ ಮೇಲೆ ಆಕ್ಷನ್ ತಗೊಳ್ಳಿ ಸರ್ ಅಂತ. ಸೊ ಹಂಗಾಗಿ ನಮಗೆ ಪೊಲೀಸ್ಗೆ ಪಬ್ಲಿಕ್ ಸಪೋರ್ಟ್ ಬಹಳ ಮುಖ್ಯ. ಇಂಥ ಸೆನ್ಸಿಟಿವ್ ಕೇಸ್ಗಳಲ್ಲಿ ಆಮೇಲೆ ಪಬ್ಲಿಕ್ಗಳು ಪೊಲೀಸ್ ಕೇಳಿದಾಗ ಯಾವಾಗಲೂ ಸಹಾಯ ಮಾಡ್ತಾರೆ, ಯಾವಾಗಲೂ ಅವರು ಸಹಾಯ ಮಾಡಲ್ಲ ಅಂತ. ಅದು ಎಸ್ಪೆಷಲಿ ಯಾಕಂದರೆ ಫಾರ್ ದ ಸೇಕ್ ಆಫ್ ಸೊಸೈಟಿ ಪೊಲೀಸ್ನವ್ರು ಕೆಲಸ ಮಾಡ್ತೀರಿ ಅಂತ ಬಂದಾಗ ಈ ಕೇಸಲ್ಲೂ ಹಂಗೆ ಆಯಿತು. ಯಾರು ಕೂಗಿದ್ದಾನೆ ಅನ್ನೋದ ಪೊಲೀಸ್ನವ್ರಿಗೆ ಅದೇ ಊರಿನ ವ್ಯಕ್ತಿಗಳೇ ಸರ್ ಇವನೇ ಮಾಡಿದ್ದಾನೆ, ಇವನ ಮೇಲೆ ಆಕ್ಷನ್ ತಗೊಳ್ಳಿ ಅಂತೇಳಿ ನಮಗೆ ಮಾಹಿತಿ ಕೊಟ್ಟರು ಮತ್ತು ಸಹಾಯ ಮಾಡಿದ್ರು. ಓಕೆ ಸರ್, ಸಿನಿಮಾ ಏನಾದರೂ ನೋಡ್ತೀರಾ ಫ್ರೀ ಟೈಮ್ ಇದ್ದಾಗ? ಅಲ್ಲ, ಫ್ರೀ ಟೈಮ್ ಇದ್ದಾಗ ನೋಡ್ತೀವಿ. ಯಾವ ಥರದ ಮೂವೀಸ್ ತುಂಬ ಇಷ್ಟ ಆಗುತ್ತೆ ಅಂತ? ಯಾವ ಥರದ್ದು ಅಂತ ಅಂದರೆ ಯೂಶಲಿ ನಾನು ನೋಡ್ತಕ್ಕಂಥದ್ದು ಸ್ವಲ್ಪ ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ಇರ್ತಕ್ಕಂಥ ಮೂವೀಸ್ ನೋಡ್ತೀವಿ. ಓಕೆ, ಅಂದರೆ ವೆಬ್ ಸೀರೀಸ್ ಜಾಸ್ತಿ ನೋಡ್ತೀರಿ ಅಂತ? ಈಗೀಗ ವೆಬ್ ಸೀರೀಸ್ ಬಂದಿರೋದು, ವೆಬ್ ಸೀರೀಸೇ ನೋಡ್ತೀವಿ. ಓಕೆ, ಯಾರು ತುಂಬ ಇಷ್ಟ ಆಗ್ತಾರೆ ಸರ್ ಹೀರೋಗಳಲ್ಲಿ, ಕನ್ನಡ ಆ್ಯಕ್ಟರ್ಗಳಲ್ಲಿ? ಕನ್ನಡ ಆ್ಯಕ್ಟರ್ಗಳಲ್ಲಿ ಈಗ ಎಲ್ಲರೂ ಪುನೀತ್ ರಾಜ್ಕುಮಾರ್ ಅವರಿದ್ದಾಗ ಅವ್ರ ಮೂವೀಸ್ನ ನಾವು ನೋಡ್ತಾ ಇದ್ದು, ಯಾಕಂದರೆ ಅವರಲ್ಲಿ ಒಂದು ಮೆಸೇಜ್ ಇರ್ತಾ ಇತ್ತು ಅಂತ. ಅದು ಬಿಟ್ಟರೆ ನಾವು ಹೀರೋ ಅನ್ನೋದಕ್ಕಿಂತ ಒಂದು ಮೂವಿನಲ್ಲಿ ಏನು ಸ್ಟೋರಿ ಇದೆ, ಕರೆಕ್ಟ್, ಆ ಮೂವಿನಲ್ಲಿ ಕಂಟೆಂಟ್ ಏನಿದೆ ಅನ್ನೋದ್ರ ಮೇಲೆ ನೋಡ್ತೀವಿ. ಭೇಟಿ ಆಗಿದ್ರೆ ಸರ್ ಯಾವತ್ತಾದರೂ ಪುನೀತ್ ಅವರನ್ನ? ಹೌದು, ಭೇಟಿ. ಆ ಪ್ರಸಂಗ ನೆನ್ಪು ಮಾಡ್ಕೋಬಹುದಾ? ಹೇಗಿತ್ತು? ಈಸ್ ವೆರಿ ಜೆಂಟ್ಲ್ಮ್ಯಾನ್, ಭಾಳ ಸೌಮ್ಯ ಸ್ವಭಾವದವರು. ಮತ್ತು ನನಗೇನು ಅನ್ನಿಸ್ತು, ಭಾಳ ಒಳ್ಳೆ ವ್ಯಕ್ತಿ, ಆ ರೀತಿ ದೊಡ್ಡ ವ್ಯಕ್ತಿತ್ವ, ಆ ರೀತಿ ವ್ಯಕ್ತಿತ್ವ ನಾವು ಯೂಶಲಿ ನಾವು ಫಿಲಮ್ ಸ್ಟಾರ್ಸ್ಗಳನ್ನ ಭೇಟಿ ಮಾಡೋದು ಕಡಿಮೆ. ನಾನೇನು ಭೇಟಿ ಮಾಡಿದೆ ಅವ್ರಿಗೆ ಭಾಳ ಸಿಂಪಲ್, ಭಾಳ ಡೌನ್ ಟು ಅರ್ತ್. ಎಲ್ಲಿ ಭೇಟಿ? ನಾನು ಬಳ್ಳಾರಿ SP ಆಗಿದ್ದಾಗ ಅವರು ನನ್ನ ಕಚೇರಿನಲ್ಲಿ ಅವ್ರನ್ನ ಭೇಟಿ ಮಾಡೋದಕ್ಕಂತ ಒಂದು ಅವಕಾಶ ಸಿಕ್ತು. ಯಾಕಂದರೆ ನಮ್ಮ ಆಫೀಸ್ ಮುಂದ್ಗಡೆನೇ ಶೂಟಿಂಗ್ ಮಾಡ್ತಾಯಿದ್ರು. ಓಕೆ, ಆಮೇಲೆ ನನ್ನ ಆಫೀಸ್ಗೆ ಅಲ್ಲಿ ಅವ್ರನ್ನ ನಾವು ಭೇಟಿ ಮಾಡಿದೆ. ನನಗೆ ಭಾಳ ಸಂತೋಷ ಆಯಿತು. ಅಂದರೆ ಭಾಳ ಇಷ್ಟು ಸಿಂಪಲ್ ಆಗಿರ್ತಕ್ಕಂಥ ವ್ಯಕ್ತಿ. ಓಕೆ, ಮತ್ತು ಎಲ್ಲರೂ ಕೂಡ ಎಷ್ಟೇ ಜನ ಇದ್ರೂ ಕೂಡ ಅವ್ರಿಗೆಲ್ಲರಿಗೂ ಕೂಡ ಗೌರವದಿಂದ ಕಾಣ್ತಕ್ಕಂಥ ಸ್ವಭಾವ, ಭಾಳ ಖುಷಿ ಆಯಿತು. ಓಕೆ ಸರ್, ಅಪಾರ್ಟ್ ಫ್ರಮ್ ದಿಸ್ ಲೈಕ್ SP ಆಗಬೇಕು, IPS ಆಗಬೇಕು ಅನ್ನುವಂತಹ ಕನಸಿನ ಜೊತೆಗೆ ಬೇರೆ ಏನೆಲ್ಲ ಕನಸುಗಳನ್ನು ಇಟ್ಕೊಂಡಿದ್ರಿ? ಇಫ್ ಇನ್ ಕೇಸ್ ಇದಿಲ್ಲ ಅಂತಂದರೆ ಇದನ್ನು ಮಾಡಬೇಕು ಅನ್ನುವಂಥದ್ದು ಆಪ್ಷನ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಇಲ್ಲ, ನನ್ನ ವಿಷಯದಲ್ಲಿ ನಾನು ಇಂಜಿನಿಯರಿಂಗ್ ಮುಗಿತಿದ್ದಂಗೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಶುರು ಮಾಡಿದೆ. ಇನ್ನೊಂದು ಬೇರೆ ಆಪ್ಷನ್ಸ್ ನಾನು ಯಾವುದೂ ಇಟ್ಕೊಂಡಿರಲಿಲ್ಲ. ಓಕೆ, ಇಲ್ಲ ಇದಕ್ಕೆ ಎಕ್ಸಾಮ್, ನಾನು ಇಂಜಿನಿಯರಿಂಗ್ ಮುಗಿತಂಗೆ ಯಾವುದೂ ಪ್ರೈವೇಟ್ ಜಾಬ್ಗಳಿಗೆ ಏನು ಹೋಗಲಿಲ್ಲ. ಈ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೆ, ಮತ್ತು ಈ ಎಕ್ಸಾಮನ್ನೇ ಕ್ಲಿಯರ್ ಮಾಡಿ ಓಕೆ. ಮೂಲ ಎಲ್ಲಿನವರು ಸರ್ ತಾವು? ನಂದು ತುಮಕೂರು ಡಿಸ್ಟಿಕ್ಕು, ಕಿತ್ತೂರು ತಾಲೂಕಲ್ಲಿ ಹೊನ್ನವಳ್ಳಿ ಅಂತ ಗ್ರಾಮದಲ್ಲಿ ನಾನು ಓದಿದ್ದು. ಚಿಕ್ಕನಹಳ್ಳಿ ನನ್ನ ಸ್ವಂತ ಊರು. ಓಕೆ, ತುಮಕೂರಿಗೆ ಯಾವತ್ತಾದರೂ ಸರ್ವಿಸ್ ಮಾಡಬೇಕು ಅಂತ ಒಂದು ಇದ್ದೇ ಇರುತ್ತೆ, ಹುಟ್ಟೂರು ಅಂದಮೇಲೆ ಪ್ರೀತಿ ಜಾಸ್ತಿ.
ಇಲ್ಲ, ನಮ್ಮ ಆಲ್ ಇಂಡಿಯಾ ಸರ್ವಿಸಲ್ಲಿ ಯೂಶುವಲಿ ನೇಟಿವ್ ಪ್ಲೇಸ್ಗಳಿಗೆ ನಮಗೆ ಪೋಸ್ಟಿಂಗ್ಸು ಕೊಡೋದಿಲ್ಲ. ಹಾಗಾಗಿ ಆ ರೀತಿ ಅವಕಾಶಗಳು ಕಡಿಮೆ ನಮಗೆ. ಯಾಕಂದರೆ ಹುಟ್ಟೂರಿನ ಏನು ನೇಟಿವ್ ಡಿಸ್ಟಿಕ್ಸ್ಗೆ ನಮಗೆ ಪೋಸ್ಟಿಂಗ್ಸ್ ಮಾಡೋದು ಕಡಿಮೆ ಇರುತ್ತೆ. ಓಕೆ, ಫೈನಲಿ ಸರ್, ಕಾರ್ಯಕ್ರಮದ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಯಾಕೆಂತಂದರೆ ಕಮಿಷನರ್ ಆಗೋದು ಸುಲಭದ ಮಾತಲ್ಲ. ಎಷ್ಟೋ ಜನರಿಗೆ, ಇನ್ಫ್ಯಾಕ್ಟ್ ನನ್ನನ್ನು ಸೇರಿದಂತೆ, ಕನಸು ಅದು ನಮಗೆಲ್ಲ. ಏನಿಲ್ಲ, ಯಾಕಂದರೆ ಯೂಶುವಲಿ ಮೇಯ್ನ್ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್ ಇರ್ತಾರೆ, ಅಥವಾ ಅವರು ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸಲ್ಲಿ ಸಾಕಷ್ಟು ಜನಕ್ಕೆ ಒಂದು ಮಿಸ್ಕಾನ್ಸೆಪ್ಷನ್ ಇರುತ್ತೆ. ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಕೆಲವರಿಗೆ ಮಾತ್ರ ಅಂತೇಳಿ. ಅದು ನಿಜವಾಗ್ಲೂ ತಪ್ಪು. ಸಿವಿಲ್ ಸರ್ವಿಸ್, ಅದರಲ್ಲೂ UPSC ಎಕ್ಸಾಮಿನೇಷನ್ನು ಎನಿಬಡಿ ಕ್ಯಾನ್ ರೈಟ್, ಎನಿ ಪರ್ಸನ್ ಹೂ ಹ್ಯಾಸ್ ಕ್ಲಿಯರ್ಡ್ ಇಸ್ ಡಿಗ್ರಿ ಆ್ಯಂಡ್ 21 ಇಯರ್ಸ್ ಆಗಿರಬೇಕು, ಅವನಿಗೆ ಡಿಗ್ರಿ ಇರಬೇಕು, ಅಂಥವ್ರು ಯಾರ್ಯಾರು ಬರ್ಬೋದು. ಸ್ವಲ್ಪ ಪ್ರಿಪ್ರೇಷನ್ನು, ಹಾರ್ಡ್ ವರ್ಕ್ ಮಾಡಿದ್ರೆ ಡೆಫಿನೆಟ್ ಆಗಿ ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಈ ಎಕ್ಸಾಮ್ ಕ್ಲಿಯರ್ ಆಗಲಿ, ಕ್ಲಿಯರ್ ಆಗದಲ್ಲೇ ಇರಲಿ, ಎಲ್ಲ ನನ್ನ ಎಸ್ಪೆಷಲಿ ಯೂತ್ಸ್ಗೆ ಏನು ಹೇಳ್ತೀನಿ, ಸೊ ಗೋ ಇನ್ ಎ ರೈಟ್ ಡೈರೆಕ್ಷನ್. ಕರೆಕ್ಟ್. ಆಮೇಲೆ ಈ ಬ್ಯಾಡ್ ಹ್ಯಾಬಿಟ್ಸ್ಗಳಿಗೆ ಅಡಿಕ್ಟ್ ಆಗಬೇಡಿ. ಅದಕ್ಕಿಂತ ಮುಖ್ಯವಾದ್ದು ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲ್. ವಾಟ್ ಮೇಕ್ಸ್ ಯು ಈಸ್ ಯುವರ್ ಫ್ರೆಂಡ್ ಸರ್ಕಲ್. ಅಂಥದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಅಮೇಝಿಂಗ್. ವೆಲ್, ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಖುಷಿ ಆಯಿತು ತಮ್ಮ ಜೊತೆ ಮಾತಾಡಿ. ವೆಲ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ನಮ್ಮ ಕಲಬುರಗಿ ಕಮಿಷನರ್ ಚೇತನ್ ಆರ್ ಅವರ ಮಾತುಗಳು. ಅದೇನೇ ಇದ್ರೂ ಕೂಡ ತುಂಬ ಅದ್ಭುತವಾದಂತಹ ಸಂದೇಶ, ಮತ್ತು ಕಮಿಷನರ್ ಆಗೋದರ ಮೂಲಕ ಹೇಗೆ ಸಾಫ್ಟ್ ಆಗಿ ಒಂದು ಡಿಸ್ಟ್ರಿಕ್ಟ್ನ ಹ್ಯಾಂಡಲ್ ಮಾಡಬೇಕು ಅನ್ನುವಂಥದ್ದನ್ನು ಅವರು ತುಂಬ ಅದ್ಭುತವಾಗಿ ತೋರಿಸಿಕೊಟ್ಟಿದ್ದಾರೆ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಧ್ವನಿ. ನಾನು ಸೈಯದ್ ಹಿದಾಯತ್. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. Hindustan Gold Company. It's your company.